ಎಲ್ಲ ಕೃಷಿ ಬಾಂಧವರಿಗೆ ಆದರದ ಸ್ವಾಗತ. ಇವತ್ತು ನಮ್ಮ ಜೊತೆ ಸ್ಟುಡಿಯೋದಲ್ಲಿ ವಿನೇಶ್ ಪೂಜಾರಿ ನಿಡ್ಡೋಡಿ ಇದ್ದಾರೆ. ಇವರ ಹವ್ಯಾಸಗಳು ಪರಿಸರಕ್ಕೆ ಬಹಳಷ್ಟು ಹೊಂದಿಕೊಂಡಿವೆ. ಪರಿಸರ ಜಾಗೃತಿಯಲ್ಲಿ ಇವರ ಕೊಡುಗೆ ಅಪಾರ. ತಮ್ಮ ಮನೆಯ ಪರಿಸರದಲ್ಲಿ ದೇವವೃಕ್ಷಗಳನ್ನು ಸಹ ಇವರು ಬೆಳೆಸಿದ್ದಾರೆ. ಹಾಗಿರುವಾಗ ಅವರನ್ನು ಇವತ್ತು ನಾವು ಮಾತನಾಡಿಸುವ. ಅವರು ಪರಿಸರ ಸಂರಕ್ಷಣೆಗೆ ಅಂತ ಯಾವ ರೀತಿಯಲ್ಲಿ ತಮ್ಮನ್ನು ತಾವೇ ತೊಡಗಿಸಿಕೊಂಡಿದ್ದಾರೆ ಎಂಬುದನ್ನೆಲ್ಲ ಅವರಿಂದಲೇ ಕೇಳಿ ತಿಳ್ಕೊಳ್ಳೋಣ. ಸರ್, ಸ್ವಾಗತ. ಸರ್, ಈಗ ಪರಿಸರದ ಜಾಗೃತಿ ಬಗ್ಗೆ ನಿಮಗೆ ಯಾವ ರೀತಿ ಕಾಳಜಿ ಹುಟ್ಟಲಿಕ್ಕೆ ಕಾರಣ ಏನು ಅಂತ ಸ್ವಲ್ಪ ಹೇಳ್ಬೋದು? ನಾನು ಹಳ್ಳಿ ಪ್ರದೇಶದಲ್ಲಿರುವಂಥವನು, ನಿಡ್ಡೋಡಿಯಲ್ಲಿರುವಂಥದ್ದು. ನಾನು ಪರಿಸರ ಸಂರಕ್ಷಣೆ ಮಾಡುವಂಥದ್ದು ನನಗೆ ಚಿಕ್ಕದಿಂದಲೂ ತುಂಬ ಹವ್ಯಾಸ ಇತ್ತು. ಹಾಗೆ ಗಿಡಗಳನ್ನು ಬೆಳೆಸುವಂಥದ್ದು, ನೆಡುವಂಥದ್ದು ಇದನ್ನೆಲ್ಲ ಮಾಡ್ತಾ ಇದ್ದೆ. ಈಗ ನನ್ನ ವೃತ್ತಿ ಅನ್ನುವಂಥದ್ದು ಎಲೆಕ್ಟ್ರಿಕಲ್ ಕೆಲಸ, ಅದರ ಜೊತೆಯಲ್ಲಿ ಪರಿಸರ ಸಂರಕ್ಷಣೆಯನ್ನು ಮಾಡ್ತಾ ಇದ್ದೇನೆ. ನಿಮಗೆ ಈ ಪರಿಸರದ ಬಗ್ಗೆ ಇರುವ ಕಾಳಜಿ ತುಂಬಾ ಅನನ್ಯವಾದುದು. ಅಂದ್ರೆ ಸಾಮಾನ್ಯವಾಗಿ ಪರಿಸರ ಕಾಳಜಿ ಎಲ್ರಿಗೂ ಇದೆ, ಹಾಗಂತ ಹೇಳಿ ಅದನ್ನು ಜಾರಿ ಮಾಡುವುದರಲ್ಲಿ ಎಲ್ಲರೂ ಬರುವುದಿಲ್ಲ. ಹಾಗಿರುವಾಗ ಇದಕ್ಕೆ ಪ್ರೇರಣೆ ಅಂದ್ರೆ ಮನೆಯಲ್ಲಿ ಯಾರಾದ್ರೂ ಈ ರೀತಿ ತೊಡಗಿಸಿಕೊಂಡಿದ್ದಾರಾ? ನನಗೆ ಪರಿಸರ ಅನ್ನುವಂಥದ್ದು ನನಗೆ ತುಂಬ ಆಸಕ್ತಿ. ನನಗೆ ಅಂತ ಹೇಳಿದರೆ ಗಿಡ, ಮರ ಅಥವಾ ಪ್ರಾಣಿ ಪಕ್ಷಿ ಇದು ನನಗೆ ಚಿಕ್ಕಂದಿನಲ್ಲೂ ತುಂಬ ಆಸಕ್ತಿ ಇದ್ದುದರಿಂದ ನನಗೊಂದು ಈ ಗಿಡವನ್ನು ಬೆಳೆಸುವಂಥದ್ದು ಅದೊಂದು ನಮ್ಮ ಒಂದು ಚಿಕ್ಕ ಒಂದು ಕೆಲಸ ಅಂತೇಳಿ ಮಾಡ್ತಾ ಬರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಈಗಿನ ಏನು ಕಾಲಘಟ್ಟದಲ್ಲಿ ಪರಿಸರ ಅನ್ನುವಂಥದ್ದು ನಾಶ ಆಗ್ತಾ ಬಂದಿದೆ. ಅದಕ್ಕೋಸ್ಕರ ನಾನು ಅದಕ್ಕೆ ನಾನು ಪ್ರಥಮವಾಗಿ ಇಟ್ಕೊಂಡದ್ದು ಅದೇ, ಯಾವುದು ರ್ಯಾರೆ ಯಾವುದುಂಟು ಗಿಡಗಳು ಅದನ್ನು ಬೆಳೆಸುವಂಥ ಒಂದು ಆಸಕ್ತಿಯನ್ನು ಮಾಡ್ತಾ ಬರ್ತಾ ಇದ್ದೇನೆ. ನಾನೇ ಹೋಗಿ ನೆಡುವಂಥದ್ದು ಅಥವಾ ಅವರ ಹತ್ರ ಕೇಳಿ ನೆಡುವಂಥದ್ದು, ಆಸಕ್ತಿ ಇದ್ದವರಿಗೆ ಕೊಡುವಂಥದ್ದು, ಇದನ್ನು ಸಂಪೂರ್ಣವಾಗಿ ನಾನು ಉಚಿತವಾಗಿ ಕೊಡುವಂಥದ್ದು. ನನ್ನ ಸ್ವಂತ ಒಂದು ಬುದ್ಧಿಯಿಂದ ನಾನು ಮಾಡಿರುವಂಥದ್ದು. ನನಗೆ ಒಂದು ಪರಿಸರದ ಬಗ್ಗೆ ತುಂಬ ಆಸಕ್ತಿ. ಈ ಗಿಡ, ಮರ ಅನ್ನುವಂಥದ್ದು ಇದನ್ನು ಬೆಳೆಸುವಂಥದ್ದು ನನಗೆ ತುಂಬ ಆಸಕ್ತಿ ಚಿಕ್ಕಂದಿಂದಲೂ. ಅದರಲ್ಲಿ ಅದೇ ನಾನು ಹೇಳುವಂಥದ್ದು, ಯಾವುದು ತುಂಬ ಕಡಿಮೆ ಯಾವುದುಂಟು, ಇದು ಒಂದು ಅಳಿವಿನ ಅಂಚಿಗೆ ಯಾವುದು ಹೋಗಿದೆ ಅದನ್ನು ಮಾಡ್ತಾ ಬರುವಾಗೆ ನನಗೆ ಪರಿಸರದಲ್ಲಿ ಕಾಳಜಿ ಅನ್ನುವಂಥದ್ದು ಹುಟ್ಟಿಕೊಂಡು ಬಂದಿದೆ. ಸರಿ ಸರ್, ಈಗ ನಿಮ್ಮನ್ನು ದೇವವೃಕ್ಷಗಳ ಕೃಷಿಕ ಅಂತ ಕರೀತಾರೆ ಅಂತ ನಾನು ಕೇಳಲ್ಪಟ್ಟೆ. ಇದಕ್ಕೇನಾದರೂ ವಿಶೇಷವಾಗಿ ಕಾರಣ ಇದೆಯಾ, ಹೇಗೆ? ಹೌದು, ದೇವವೃಕ್ಷಗಳಲ್ಲಿ ಕೂಡ ತುಂಬ ಒಂದು ನೋಡಿ, ಅದರಲ್ಲಿ ದೇವವೃಕ್ಷಗಳನ್ನಂತ ಹೇಳಿ ಯಾಕೆ ಅದಕ್ಕೆ ಒಂದು ಹೆಸರು ಕೊಟ್ಟಿದ್ದಾರೆ ಅಂತ ಹೇಳಿದರೆ, ಆ ಮರಗಳಲ್ಲಿ ತುಂಬ ಆಯುರ್ವೇದಿಕ್ ಅಂಶಗಳನ್ನು ಒಳಗೊಂಡಿರ್ತದೆ. ಅದಕ್ಕೆ ನಮ್ಮ ಹಿರಿಯರು ಅದಕ್ಕೆ ತುಂಬ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗೆ ಇದು ಈಗಿನ ಕಾಲಘಟ್ಟದಲ್ಲಿ ಅದು ನಮಗೆ ಅಳಿವಿನ ಅಂಚಿಗೆ ಹೋಗಿದೆ. ಇದನ್ನು ನಾನೊಂದು ಬೆಳೆಸುವಂತ ಯೋಚನೆಯನ್ನು ಮಾಡ್ತಾ ಇದ್ದೇನೆ ಈಗಲೂ. ಹಾಗೇನೆ ಇದು ಉಳಿಯುವುದು ಎಲ್ಲಿ, ನಮ್ಮ ಈ ಸೈಡಲ್ಲೆಲ್ಲ ಯಾವ ರಸ್ತೆ ಬದಿಯಲ್ಲಿ ನೆಟ್ಟರೆ ಅಷ್ಟು ಇದು ಅದಕ್ಕೆ ಯಾರು ಗಮನ ಕೊಡುವುದಿಲ್ಲ. ಹಾಗೆ ಇದನ್ನು ದೇವಸ್ಥಾನಗಳಲ್ಲಿ ನೆಡುವಂತ ಒಂದು ಯೋಚನೆ ಮಾಡಿದ್ದೇನೆ. ಹಾಗೆ ನಾನೇ ಹೋಗಿ ದೇವಸ್ಥಾನಗಳಲ್ಲಿ ನೆಡುವಂಥದ್ದು ಅಥವಾ ಕೆಲವರು ಈ ವಿಚಾರವನ್ನೆಲ್ಲ ತಿಳಿದು ನಂತರ ನನ್ನನ್ನು ಕರೆಸಿ ನೆಡುವಂಥದ್ದು, ಮುಖ್ಯವಾಗಿ ನಾಗಬನಗಳಲ್ಲಿ ನೆಡುವಂಥದ್ದನ್ನು ಮಾಡ್ತಾ ಇದ್ದಾರೆ. ಹಾಗೇನೆ ಈಗಲೂ ಕೂಡ ನಾನು ಕರೆತಾರೆ, ಹೋಗ್ತೇನೆ, ನೆಟ್ಟು ಬರ್ತೇನೆ. ಈಗ ಹಾಗಿದ್ರೆ ದೇವವೃಕ್ಷಗಳು ಅಂತ ಹೇಳಿದಾಗ ನೀವು ಯಾವ್ಯಾವ ಗಿಡಗಳನ್ನೆಲ್ಲ ಈ ರೀತಿ ನಿಮ್ಮ ಪರಿಸರ ಕಾಳಜಿಗೆ ಯಾವುದಾದರೂ ಇಂತಹದ್ದೇ ಗಿಡಗಳನ್ನು ಅಂತ ಆಯ್ಕೆ ಮಾಡಿದ್ದೀರಾ, ಹೇಗೆ? ಹೌದು, ಈಗ ದೇವವೃಕ್ಷಗಳಲ್ಲಿ ತುಂಬ ಉಂಟು. ಒಂದು ರುದ್ರಾಕ್ಷಿ ಆಗಿರಲಿ ಅಥವಾ ನಾಗಲಿಂಗ ಪುಷ್ಪ ಆಗಿರಲಿ ಅಥವಾ ಬಿಲ್ವಪತ್ರ ಆಗಿರಲಿ ಅಥವಾ ಪಾಲಸ ಆಗಿರಲಿ, ಪಾರಿಜಾತ ಆಗಿರಲಿ, ಇದನ್ನೆಲ್ಲ ನಾನು ಒಂದು ಇಟ್ಕೊಂಡಿದ್ದೇನೆ. ಯಾರಿಗೆಲ್ಲ ಆಸಕ್ತಿ ಉಂಟು ಹಾಗೆ ಅದರ ಜೊತೆಗೆ ಅರಳಿ ಗಿಡಗಳನ್ನು ಬೆಳೆಸ್ತಾ ಇದ್ದೇನೆ. ಯಾರಿಗೆ ಬೇಕಾಗ್ತದೆ ಅವರಿಗೆ ಕೊಡುವಂತ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ. ಸರ್, ಇದನ್ನು ನೀವು ಆರಂಭಿಸಿ ಎಷ್ಟು ವರ್ಷ ಆಯಿತು? ಇದು ನಾನು ಆರಂಭಿಸಿ ಒಂದು 8 ವರ್ಷಗಳಾಯಿತು. ನಂತರ ಪ್ರಚಾರ ಬಂದು ಒಂದು 4 ವರ್ಷ ಆದ ಮೇಲೆ ಈ ಗಿಡಗಳು ಅನ್ನುವಂಥದ್ದು ತುಂಬ ನನ್ನ ಕೈಯಿಂದ ಹೋಗ್ಲಿಕ್ಕೆ ಪ್ರಾರಂಭವಾಯಿತು. ರುದ್ರಾಕ್ಷಿ ಅಂತ ಹೇಳಿ, ನನಗೆ ರುದ್ರಾಕ್ಷಿ ಅಂತ ಕೇಳಿದಾಗ ಸ್ವಲ್ಪ ಆಶ್ಚರ್ಯ ಆಯ್ತು. ಎಂತಂದ್ರೆ ನಮಗೆ ರುದ್ರಾಕ್ಷಿ ಅಂದಾಕ್ಷಣ ನೆನಪಿಗೆ ಬರೋದು ಹಿಮಾಲಯ, ನೇಪಾಳ. ಹೀಗೆ ನಮ್ಮ ಭಾರತದಲ್ಲಿ, ಅದು ನಮ್ಮ ಈ ಕರಾವಳಿ ಪ್ರದೇಶದಲ್ಲಿ ರುದ್ರಾಕ್ಷಿ ಬೆಳೆಸಿದ್ದೀರಿ ಅಂದ್ರೆ ಇದು ಹೇಗೆ ಕಾರಣವಾಯ್ತು ಸರ್ ರುದ್ರಾಕ್ಷಿ ಬೆಳೆಸಲಿಕ್ಕೆ? ನೋಡಿ, ನಾವು ಚಿಕ್ಕದಿರುವಾಗ ಈ ರುದ್ರಾಕ್ಷಿ ಅನ್ನುವಂಥದ್ದು ಕೇಳಿದ್ದು ಮಾತ್ರ. ಇದು ಎಲ್ಲಿ ಸಿಗ್ತದೆ ಅಥವಾ ಹೇಗೆ ಆಗ್ತದೆ ಅನ್ನುವಂಥದ್ದು ಗೊತ್ತಿಲ್ಲ. ಇದು ಮರದಲ್ಲಿ ಆಗ್ತದೆ ಅನ್ನುವಂಥದ್ದು ನಮಗೆ ಸ್ಪಷ್ಟತೆ ಇರಲಿಲ್ಲ. ಹಾಗೆ ಇದರ ಬಗ್ಗೆ ಯೋಚನೆ ಮಾಡ್ತಾ ಇರುವಾಗ ಇದರ ಬಗ್ಗೆ ತುಂಬಾ ಒಂದು ಪರಿಶೀಲನೆ ಮಾಡಿದೆ. ನಂತರ ಇದರಲ್ಲಿ ತುಂಬಾ ವೆರೈಟಿಗಳಿದೆ ಅಂತ ಹೇಳಿದ್ರೆ, ನೇಪಾಳದಲ್ಲಿ ಬೆಳೀತಾರೆ, ನಂತರ ಇಂಡೋನೇಷ್ಯಾದಲ್ಲಿ ಬೆಳೀತಾರೆ, ನಂತರ ಉತ್ತರಾಖಂಡದಲ್ಲಿ ಬೆಳೀತಾರೆ. ಇದೆಲ್ಲ ಏನು ಬೀಜಗಳೇನಿದೆ ಅದು ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ. ನಾವು ಅತ್ಯಂತ ಒಂದು ಒಳ್ಳೆಯದಾಗಿರುವಂತದ್ದು ನೇಪಾಳದ ರುದ್ರಾಕ್ಷಿ, ಅದು ಈ ನಮ್ಮ ದಕ್ಷಿಣ ಕನ್ನಡದಲ್ಲಿ ಬೆಳೆಯಬಹುದು ಅನ್ನುವಂಥದ್ದು ನನಗೆ ಮಾಹಿತಿ ಸಿಕ್ಕಿದೆ ಅಂತ ಹೇಳಿ ನಾನೇ ಬೆಳೆಸಿ ಅದರಲ್ಲಿ ಪ್ರಥಮ ಯಾವುದೆಲ್ಲ ಹಂತ ಉಂಟು, ಹೇಗೆ ಬೆಳೆಯುತ್ತದೆ, ಅದು ಹಣ್ಣು ಬಿಡುವ ತನಕಲೂ ನನಗೆ ಅದರ ಬಗ್ಗೆ ತುಂಬಾ ಮಾಹಿತಿ ಇದೆ. ಇಲ್ಲಿ ನೇಪಾಳದನ್ನು ಬೆಳೆಸಿರುವಂತದ್ದು. ನನ್ನ ಮನೆಯಲ್ಲಿ ಸಾಧಾರಣ ಒಂದು 3 ಮರಗಳಿದೆ, ದೊಡ್ಡ ಮರಗಳು 3 ಇದೆ.
ಸರ್, ಈಗ ನಿಮಗೆ ಈಗ ನೀವು ಗಿಡ ತಗೊಂಡ್ರಿ, ಎಲ್ಲಿ ತಗೊಂಡ್ರಿ, ಅದನ್ನು ಯಾವ ರೀತಿ ಬೆಳೆಸಲಿಕ್ಕೆ ನೀವು ಶ್ರಮ ಪಟ್ಟಿದ್ದೀರಿ ಅಂತ ಸ್ವಲ್ಪ ಹೇಳ್ಬೋದಾ? ಈಗ ರುದ್ರಾಕ್ಷಿ ಅನ್ನುವಂಥದ್ದು ನಾವು ನೇಪಾಳಕ್ಕೆ ಹೋಗಿ ತರುವಂಥದ್ದು ಆಗುದಿಲ್ಲ. ಇದು ನಾವು ಕೇರಳದಿಂದ ತಂದಿರುವಂಥದ್ದು ಪ್ರಥಮವಾಗಿ. ಮತ್ತೆ ಅಂತ ಹೇಳಿದ್ರೆ ನಮ್ಗೆ ಈಗ ರುದ್ರಾಕ್ಷಿಯ ಗಿಡ ಅಂತ ಹೇಳಿದ್ರೆ ನಮಗೆ ಗೊತ್ತಿಲ್ಲ ಅದು ಯಾವುದು, ಅದುವೇ ಗಿಡ ಅಥವಾ ಅವರು ಯಾವುದಾದ್ರೂ ಬೇರೆ ಕೊಟ್ಟಿದ್ದಾರಾ. ಇದನ್ನೆಲ್ಲ ನಾನು ಎಲ್ಲ ಈ ನಮ್ಮ ಇಂಟರ್ನೆಟ್ ಅಲ್ಲೆಲ್ಲ ನೋಡಿ ಅದುವೇ ಹಾಗೆಲ್ಲ ಕನ್ಫರ್ಮ್ ಮಾಡಿದ ನಂತರ ನನಗೆ ಅದು ಕನ್ಫರ್ಮ್ ಆಯಿತು. ಆದರೂ ಕೂಡ ನನಗೆ ಒಂದು ಡೌಟ್ ಇತ್ತು. ಆದ್ಮೇಲೆ ನಮ್ಮ ಮನೆಯಲ್ಲೇ ಆದ್ಮೇಲೆ ಅದು ರುದ್ರಾಕ್ಷಿ ಅನ್ನುವಂಥದ್ದು ನನಗೆ ತಿಳಿದ. ಹೌದು, ಪ್ರಥಮವಾಗಿ ಒಂದು 2 ಗಿಡ ತಂದಿದ್ದೆ. ಅದು 2 ಕೂಡ ಒಟ್ಟಿಗೆ ನೆಟ್ಟಿದ್ದೆ. ಅದನ್ನು ದಿನಾಲು ಗಮನಿಸುವಂಥದ್ದು ಎಲ್ಲ ಮಾಡ್ತಾ ಇದ್ದೆ. ಹಾಗೆಯೇ ಅದು ಬೆಳೆಯಲಿಕ್ಕೆ ಆರಂಭವಾಯಿತು. ನಂತರ ಅದು ದೊಡ್ಡದಾದ ಮೇಲೆ ಹೂ ಬಿಟ್ಟು ನಂತರ ಕಾಯಾಗಿ ಆದಮೇಲೆ ಅದು ರುದ್ರಾಕ್ಷಿ ಅನ್ನುವಂಥದ್ದು ನನಗೆ ಕೈಗೆ ಸಿಕ್ಕಿತು. ಅದು ಒಂದು ಖುಷಿಯ ವಿಚಾರ ನನಗೆ. ಅಂತ ಹೇಳಿದರೆ ರುದ್ರಾಕ್ಷಿ ಗಿಡ ಎಲ್ಲಿ ಕೂಡ ನೋಡಿರಲಿಲ್ಲ, ಅಥವಾ ರುದ್ರಾಕ್ಷಿ ಹೇಗೆ ಆಗ್ತದೆ ಅನ್ನುವಂಥದ್ದು ಗೊತ್ತಿರಲಿಲ್ಲ. ಇದು ಯಾವುದರಲ್ಲಿ ಆಗ್ತದೆ ಅದು ನನಗೆ ಗೊತ್ತಿರಲಿಲ್ಲ. ಇದು ನಾನೇ ತಂದು ನಾನೇ ಬೆಳೆಸಿ ನನಗೆ ಗೊತ್ತಾಗಿರುವಂಥದ್ದು. ಸರ್, ಈಗ ರುದ್ರಾಕ್ಷಿ ಗಿಡಗಳು ನೀವು ಬೆಳೆಯುವಾಗ ಆರಂಭದ ಹಂತದಲ್ಲಿ ಅದಕ್ಕೆ ಗೊಬ್ಬರ ಅಥವಾ ನೀರುಣಿಸುವುದು ಇಂಥದ್ದೆಲ್ಲ ಹೇಗೆ, ಅದರ ಕ್ರಮಗಳು ಹೇಗೆ ಸರ್? ಇದಕ್ಕೆ ನೀರು ಉಣಿಸುವಂಥದ್ದು ಚಿಕ್ಕದಿರುವಾಗ ನಾವು ನೀರು ಉಣಿಸಲೇಬೇಕು. ಯಾಕಂತ ಹೇಳಿ 1 ವರ್ಷ ಅದಕ್ಕೆ ನೀರು ಉಣಿಸಬೇಕು. ಗೊಬ್ಬರ ಅನ್ನುವಂಥದ್ದು ಸೆಗಣಿ ನೀರನ್ನು ಕೊಡುವಂಥದ್ದು. ನಿಮಗೆ ಕೆಲವು ಕಡೆ ಹೇಳ್ತಾರೆ ಈ ರುದ್ರಾಕ್ಷಿಯ ಮಾಹಿತಿಯಲ್ಲಿ ಕೊಡುವಾಗ ಸೆಗಣಿ ನೀರು ಹಾಕಬಾರ್ದು ಅಂತ ಹೇಳ್ತಾರೆ. ನನ್ನ ಪ್ರಕಾರ ಅದಕ್ಕೆ ಸೆಗಣಿ ನೀರನ್ನು ಕೊಟ್ಟರೆ ಉತ್ತಮವಾಗಿ ಬೆಳೀತದೆ. ನಂತರ ಅದಕ್ಕೆ ಸುತ್ತ ಏನು ಪರದೆಗಳನ್ನು ಕಟ್ಟಿ ಅದನ್ನು ಸಂರಕ್ಷಣೆ ಮಾಡಬೇಕು. ಯಾಕಂತ ಹೇಳಿದ್ರೆ ನೇರವಾಗಿ ಅದಕ್ಕೆ ಬಿಸಿಲು ಬೀರಬಾರ್ದು. ಹೌದು, ನೆಟ್ ಹಾಕಬೇಕು. ಅದಕ್ಕೆ 1 ವರ್ಷದ ನಂತರ ನಮಗೆ ನೆಟ್ಟನ್ನು ತೆಗಿಬಹುದು. ಇದಂತ ಹೇಳಿದ್ರೆ ತುಂಬಾ ವೇಗವಾಗಿ ಬೆಳೆಯುತ್ತದೆ. ನೆಟ್ ಹಾಕಿದ್ರು ಕೂಡ ಸ್ವಲ್ಪ ವೇಗವಾಗಿ ಬೆಳೆಯುತ್ತದೆ. ಇದು ನೇರವಾಗಿ ಹೋಗುವಂಥದ್ದು 80 ಅಡಿ ಹಾಗೆ ನೇರವಾಗಿ. ಹೌದು. ನಂತರ ಇದು ತುಂಬಾ ಸಾಫ್ಟ್ ಗಿಡ. ಇದು ಗಾಳಿಗೆ ಅಥವಾ ಇದಕ್ಕೆಲ್ಲ ಬೀಳುವಂತ ಒಂದು ಅದಕ್ಕೆ ಇದೆ, ಬೀಳ್ತದೆ. ಅದು ರೆಂಬೆ ಕೊಂಬೆಗಳು ಕಟ್ಟಾಗ್ತದೆ. ಅದಕ್ಕೆ ನಾವು ನೆಡುವಾಗ ಸ್ವಲ್ಪ ಆಳ ಮಾಡಿ 1 ಫೀಟ್ ಆಳ ಮಾಡಿ ನೆಡಬೇಕು, ಗಟ್ಟಿಯಾಗಿ ನಿಲ್ಲಿಕ್ಕೆ ಅಂತ ಹೇಳಿದ್ರೆ. ನಂತರ ದೊಡ್ಡದಾಗುವಾಗ ಇದು ಅಡಿಕೆಯ ಬೇರುಗಳಾಗಿರ್ತದೆ, ಹಾಗೆ ತಂತು ಬೇರುಗಳಿರುವಂಥದ್ದು. ಅದಕ್ಕೆ ತಾಯಿ ಬೇರು ಅನ್ನುವಂಥದ್ದು ಇಲ್ಲ ಆ ಮರಕ್ಕೆ. ಹಾಗೆ ಅದು ಬೀಳುವಂತ ಒಂದು ಚಾನ್ಸಸ್ ತುಂಬಾ ಇದೆ. ಸರ್, ಈಗ ನಿಮ್ಮ ಮನೆಯಲ್ಲಿ ಏನು ಬೆಳೆಸಿದ್ದೀರಿ ರುದ್ರಾಕ್ಷಿ ಗಿಡಗಳನ್ನು, ಈಗ ಮರ ಆಗಿವೆ ಅಂತ ಹೇಳಿದ್ರೆ, ಅದರಲ್ಲಿ ಎಷ್ಟು ವರ್ಷಗಳಲ್ಲಿ ಹೂ ಅಥವಾ ಹಣ್ಣು ಬಿಟ್ಟಿವೆ? ಸಾಮಾನ್ಯವಾಗಿ ರುದ್ರಾಕ್ಷಿ ಗಿಡಗಳಲ್ಲಿ ಎಷ್ಟು ವರ್ಷಗಳಲ್ಲಿ ಹೂ ಅಥವಾ ಹಣ್ಣುಗಳು ಬಿಡ್ತವೆ ಅಂತ ಹೇಳ್ಬೋದಾ? ಅದು ನೋಡಿ, ಅದರ ಒಂದು ಇದಂತ ಹೇಳಿದ್ರೆ ವರ್ಷ ಅಂತ ಹೇಳಿದ್ರೆ ಅದು ಹಣ್ಣು ಕೊಡುವ ವರ್ಷ ಅಂತ ಹೇಳಿದ್ರೆ 6 ವರ್ಷದಲ್ಲಿ ಅದು ಹಣ್ಣು ಕೊಡಬೇಕು. ನಿಜವಾಗ್ಲು ಕೆಲವೊಮ್ಮೆ ನಮ್ಮ ಪರಿಸರದ ಒಂದು ಹಾವಭಾವಕ್ಕೆ ಅದು ಅನುಗುಣವಾಗ್ತದೆ. ನನ್ನದೊಂದು 6 ವರ್ಷದಲ್ಲಿ ಅದು ಹಣ್ಣು ಬಿಡಲಿಕ್ಕೆ ಆರಂಭವಾಗಿದೆ. ಹಣ್ಣು ಬಿಟ್ಟು ಅದೊಂದು ಮಾರ್ಚಲ್ಲಿ ಹೂ ಬಿಡಲಿಕ್ಕೆ ಆರಂಭವಾದರೆ ನನ್ನ ನವೆಂಬರ್ ಡಿಸೆಂಬರ್ ಈ ತಿಂಗಳಲ್ಲಿ ಕಾಯಿ ಉದುರುತ್ತೆ. ಒಂದು ಮರದಲ್ಲಿ ವರ್ಷಕ್ಕೆ 2 ಸರಿ ಆಗಬೇಕು ಅದರಲ್ಲಿ. ಒಳ್ಳೆಯದು ಸರ್. ಈಗ ಮೊದಲ ಹಂತದಲ್ಲಿ ಎಷ್ಟು ರುದ್ರಾಕ್ಷಿ ಬೀಜಗಳು ಸಿಕ್ಕಿವೆ ನಿಮ್ಗೆ? ಪ್ರಥಮ ಹಂತದಲ್ಲಿ ಅದು ನಮಗೆ ಸ್ವಲ್ಪ ಒಂದು 500-600 ಒಳಗೆ ಸಿಗ್ತದೆ ಹಣ್ಣು. ಅದು ಹಾಗೇನೆ ಹೆಚ್ಚಾಗಿ ಹೋಗ್ತದೆ. ಒಂದು ದೊಡ್ಡ ಮಟ್ಟದಲ್ಲಿ ಬೆಳೆದ್ರೆ ಮರ ಒಂದು 10 ವರ್ಷದ ನಂತರ ಬೆಳೆದ್ರೆ ಒಂದು ಮರದಲ್ಲಿ 3000 ರುದ್ರಾಕ್ಷಿಯನ್ನು ನಾವು ಪಡೆಯಬಹುದು. ಈಗ ರುದ್ರಾಕ್ಷಿಯ ಹೂಗಳಿಗೆ ಹಣ್ಣುಗಳಿಗೆ ಹಕ್ಕಿಗಳು ಬರುವಂತದ್ದು ಇದೆಯಾ, ಹೇಗೆ? ಹೌದು, ಇದು ತುಂಬಾ ಒಳ್ಳೆಯ ವಿಷಯ. ಇದು ರುದ್ರಾಕ್ಷಿಯ ಕಾಯಿ ಅನ್ನುವಂಥದ್ದು ಈ ಹಣ್ಣಾಗುವಾಗ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ತುಂಬಾ ಈ ಬಾವಳಿಗಳು ಅನ್ನುವಂಥದ್ದು ಬಂದು ತಿನ್ನುವಂಥದ್ದು ಮಾಡ್ತದೆ. ಅಕ್ಕಿಗಳು ಬರ್ತದೆ, ಬೇರೆ ಬೇರೆ ರೀತಿ ಅಕ್ಕಿಗಳು ಬಂದು ತಿನ್ನುವಂಥದ್ದನ್ನು ಅದು ಮಾಡ್ತದೆ. ಅದಕ್ಕೆ ತುಂಬಾ ಇಷ್ಟ ಸರ್. ಈಗ ರುದ್ರಾಕ್ಷಿ ಕಾಯಿ ಹಣ್ಣು ಆ ರೀತಿ ಏನಾದ್ರೂ ವಿಧವಾದ ರೀತಿಗಳಿವೆ ಅದರಲ್ಲಿ? ಅಂದ್ರೆ ನಮ್ಮ ಊರಿನಲ್ಲಿ ಈಗ ಮಾವಿನಕಾಯಿ ತಗೊಂಡ್ರೆ ಆರಂಭದಲ್ಲಿ ಅದು ಹಸಿರು ಬಣ್ಣಕ್ಕೆ ಇರ್ತದೆ, ನಂತರ ಅದು ಹಳದಿ ಬಣ್ಣ ಆಗ್ತದೆ. ಕೆಲವು ಮಾವಿನ ಹಣ್ಣುಗಳು ಹಳದಿ ಬಣ್ಣಕ್ಕೆ ತಿರುಗ್ತವೆ. ಆ ರೀತಿಯಲ್ಲಿ ಏನಾದ್ರೂ ಅದರಲ್ಲಿ ಮಾರ್ಪಾಡುಗಳು ಬರ್ತಾವ, ಹೇಗೆ? ನೋಡಿ, ರುದ್ರಾಕ್ಷಿಯಲ್ಲಿ ನಾನು ಹೇಳಿದೆ ತುಂಬಾ ಜಾತಿಯ ರುದ್ರಾಕ್ಷಿ ಕಾಯಿಗಳಿದೆ. ಅದರಲ್ಲಿ ಒಂದು ನೇಪಾಳ ಅನ್ನುವಂಥದ್ದು ನಾವು ಕನ್ಸಿಡರ್ ಮಾಡಿರೋ. ನೀವು ತಂದದಲ್ಲಿಂದಲೇ ಅಂತ ಹೇಳಿ? ಹೌದು, ನೇಪಾಳದ ರುದ್ರಾಕ್ಷಿ. ಈ ಉತ್ತರಾಖಂಡಿನ ಏನು ರುದ್ರಾಕ್ಷಿ ಉಂಟು ಅದು ಹಸಿರು ಬಣ್ಣದಿಂದ ಬೇರೆ ಕಲರ್ಗೆ ಚೇಂಜ್ ಆಗುದಿಲ್ಲ. ಹಣ್ಣಾಗುವಾಗ ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗುತ್ತದೆ ಅಷ್ಟೇ. ನಂತರ ನೇಪಾಳದ ರುದ್ರಾಕ್ಷಿ ಏನಿದೆ ಇದು ಹಸಿರಾಗಿರುವಂಥದ್ದು ಪ್ರಥಮ ಹಂತದಲ್ಲಿ ಗೋಲಾಕಾರದಲ್ಲಿ ಬೆಳೀತಾ ಬರ್ತದೆ. ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ಇದು ನಮಗೆ ಪ್ರಥಮ ಹಂತದಲ್ಲಿ ಗೊತ್ತಾಗುದಿಲ್ಲ. ಸ್ವಲ್ಪ ಸಮಯ ಹೋದ್ಮೇಲೆ ಅದು ನೀಲಿ ಬಣ್ಣಕ್ಕೆ ತಿರುಗುತ್ತದೆ. ನಂತರ ಅದು ನಾವು
ಕೊಯ್ಯುವಂಥದ್ದಲ್ಲ, ಅದಾಗಿ ಉದುರಿದ ಮೇಲೆ ಅದನ್ನು ನಾವು ಯೂಸ್ ಮಾಡುವಂಥದ್ದು. ಮತ್ತು ಇದು ಕೂಡ ಯೂಸ್ ಮಾಡುವಂಥದ್ದು ಕೂಡ ಹಾಗೇನೆ, ಅದು ಬಿದ್ದ ಮೇಲೆ ಅದನ್ನು ನೀರಲ್ಲಿ ಹಾಕಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಕೆಲಸ ಉಂಟು. ನಂತರ ಒಂದು ಸ್ಪಷ್ಟತೆ ಕೊಡ್ತೇನೆ, ಅದರಲ್ಲಿ ಯಾವುದೇ ನ್ಯಾಚುರಲ್ ಆಗಿರುವಂಥ ರಂಧ್ರ ಇರುವಂಥದ್ದು, ನಾವು ಕೃತಕವಾಗಿ ಮಾಡಲಿಕ್ಕಿಲ್ಲ. ನೇಪಾಳದ ರುದ್ರಾಕ್ಷಿಯಲ್ಲಿ ಕೃತಕ ರಂಧ್ರ ಇರುವಂಥದ್ದು, ಮತ್ತು ಉತ್ತರಾಖಂಡ್ ಮತ್ತು ಇಂಡೋನೇಷ್ಯಾ, ಇದರಲ್ಲಿ ಉತ್ತರಾಖಂಡಲ್ಲಿ ನಮಗೆ ಕೃತಕ ರಂಧ್ರ ಇಲ್ಲ, ಮತ್ತು ಇಂಡೋನೇಷ್ಯಾದಲ್ಲಿ ಉಂಟು. ಆದರೂ ನಾವು ಸ್ವಲ್ಪ ಅದನ್ನು ಮಿಷಿನಲ್ಲಿ ಅದು ಸ್ವಲ್ಪ ರಂಧ್ರವನ್ನು ದೊಡ್ಡದು ಮಾಡಬೇಕಾಗುತ್ತದೆ. ಇದರಲ್ಲಿ ನ್ಯಾಚುರಲ್ ಆಗಿರುವಂಥದ್ದು, ಕೃತಕ ಅಲ್ಲ. ಅದು ನಾವು ಧಾರಣೆ ಮಾಡುವವರೆಗೆ ಬರ್ತದೆ. ನಾವು ಖಾಲಿ ಅದರ ಒಳಗಿರುವಂಥ ಸ್ವಲ್ಪ ಕಸ ಏನುಂಟು ಅದನ್ನು ತೆಗೆದ್ರೆ ಆಯಿತು, ನೇರವಾಗಿ ರಂಧ್ರ ಇರ್ತದೆ. ಏನು ನಾವು ಬೇರೆ ಯಾವುದೇ ರಂಧ್ರ ಮಾಡಬೇಕಂತಿಲ್ಲ ಅದಕ್ಕೆ. ಅದು ನಮಗೆ ಧಾರಣೆ ಮಾಡುವವರಿಗೆ ಉತ್ತಮ ಅಂತೇಳಿ. ಮತ್ತೆ ಅದು ಪ್ರಕೃತಿ ಯಾಕೆ ಹಾಗೆ ಕೊಟ್ಟಿದೆ ಅಂತ ಹೇಳಿದ್ರೆ, ಅದರ ಒಳಗೆ ಈಗ ಒಂದು ರುದ್ರಾಕ್ಷಿ ಅಂತ ಹೇಳಿದ್ರೆ 5 ಮುಖದ ರುದ್ರಾಕ್ಷಿ ಅಂತ ಹೇಳಿದ್ರೆ ಅದರ ಒಳಗೆ ಒಂದು 5 ಕಂಪಾರ್ಟ್ಮೆಂಟ್ ಅಂತ ಇರ್ತದೆ. ಅದರ ಒಳಗಡೆ ಒಂದು 5 ಬೀಜಗಳಿರ್ತದೆ. ಎಷ್ಟು ಮುಖಗಳಿರ್ತೋ ಅಷ್ಟು ಬೀಜಗಳು ಅದರಲ್ಲಿ ಇದ್ರೆ ಅದಕ್ಕೆ ಮಾತ್ರ ವ್ಯಾಲ್ಯೂ. ಈಗ 5 ಮುಖ ಅಂತ ಹೇಳಿದ್ರೆ 5 ಮುಖದ ರುದ್ರಾಕ್ಷಿಯ ಒಳಗೆ 5 ಬೀಜಗಳಿರ್ತದೆ. ಈಗ ಕೆಲವರು ಏನ್ ಮಾಡ್ತಾರೆ, ಈ ಮಾರಾಟದ ವಿಷಯದಲ್ಲಿ ಈ ರುದ್ರಾಕ್ಷಿಯಲ್ಲಿರುವಂತಹ ಗೆರೆಗಳನ್ನು ಬದಲು ಮಾಡ್ತಾರೆ, ಹತ್ತು ಮಾಡ್ತಾರೆ. ಈಗ ರುದ್ರಾಕ್ಷಿಯಲ್ಲಿ ಎಷ್ಟು ಗೆರೆಗಳುಂಟು ಹಾಗೆ ಅದರ ದರವನ್ನು ಏರಿಸ್ತಾ ಇರ್ತದೆ. ಏಕಮುಖ ಅನ್ನುವಂಥದ್ದು ತುಂಬಾ ಅಮೂಲ್ಯವಾಗಿರ್ತಕ್ಕಂಥ, ಅದಕ್ಕೆ ತುಂಬಾ ದರ, ಅದು ಆಗೋದು ಕಷ್ಟ. ಹಾಗೇನೆ ಈ ಒಂದು 5 ಮುಖದ ರುದ್ರಾಕ್ಷಿಯನ್ನು ಹತ್ತು ಮಾಡ್ಲಿಕ್ಕೆ ನಮಗೆ ಕಷ್ಟ ಇಲ್ಲ. ಕೆಲವರು ಏನ್ ಮಾಡ್ತಾರೆ, ಮಿಷಿನಲ್ಲಿ, ಈಗ ಮಿಷಿನರಿ ಬಂದಿದೆ, ಅದನ್ನು 5 ಹತ್ತು ಮಾಡ್ತಾರೆ. ನಿಜವಾಗ್ಲೂ ಒಂದು 5 ಮುಖದ ರುದ್ರಾಕ್ಷಿಯಲ್ಲಿ ಅದರ ಒಳಗಡೆ 5 ಮುಖದ ರುದ್ರಾಕ್ಷಿ 5 ಬೀಜಗಳಿರ್ತದೆ. ಅದೇ ಬೀಜ ಈ ಮಳೆಗಾಲದ ಸಂದರ್ಭದಲ್ಲಿ ಅದು ಯಾಕೆ ನ್ಯಾಚುರಲ್ ಆಗಿ ರಂಧ್ರ ಇರ್ತದೆ ಅಂತ ಹೇಳಿದ್ರೆ, ಅದರ ಒಳಗಿರುವಂತಹ ಬೀಜ ಮೊಳಕೆ ಬರುವಂತಹ ಅದೊಂದು ಜಾಗ, ಅದು ನಾನು ಕಂಡುಕೊಂಡಂತಂತೂ ಅದರ ಮುಖಾಂತರ ಬಂದು ಬರ್ತದೆ. ಈಗ ನೀವು ಹೇಳಿದ್ರೆ 5 ಮುಖಗಳು ಇರ್ತವೆ, ಆ ರಂಧ್ರದ ಮೂಲಕ ಅದು ಹೊರಗೆ ಬರ್ತದೆ. ಹಾಗಿದ್ರೆ 5 ಬೀಜಗಳು ಸಹ ಒಂದೇ ರಂಧ್ರದಲ್ಲಿ ಹೊರಗೆ ಇಲ್ಲ. 5 ಬೀಜದಲ್ಲಿ ಕೂಡ 5 ಕೂಡ ಮೊಳಕೆ ಬರುವುದಿಲ್ಲ, ಕೆಲವು ಒಂದು 2 ಅಥವಾ 3 ಅಷ್ಟೇ ಬರುವಂತ, ಇಲ್ಲದ್ರೆ ಜಾಸ್ತಿಯಾಗಿ ಬರುವಂತದ್ದು ಒಂದೇ ಅಲ್ಲ. ಮತ್ತೊಂದಂತ ಹೇಳಿದ್ರೆ ಅದು ಯಾವಾಗ ಉದುರಿ ಬೀಳ್ತದೆ, ಇದನ್ನು ಏನು ಇರುವೆಗಳು ರಪ್ಪ ತಿಂದು ಮುಗಿಸಿ ಬಿಡ್ತವೆ. ಅಂದ್ರೆ ಇಡೀ ಬೀಜವನ್ನೇ ತಿಂತದ. ಅದರ ಒಳಗಿರುವ ಸೈಡ್ ಅಲ್ಲಿ ಇರುವಂತ ಎಲ್ಲ ಈ ನೀಲಿ ಬಣ್ಣದಲ್ಲಿ ಇರುವಂತದನ್ನೆಲ್ಲ ಕಂಪ್ಲೀಟ್ ಆಗಿ ತಿಂದು ನಂತರ ಒಳಗೆ ಹೋಗಿ ಅದರೊಳಗಿರುವಂತ ಬೀಜ ಕೂಡ ತಿಂತದೆ. ಅಂದ್ರೆ ಇರುವೆಗಳಿಗೆ ಅದನ್ನು ಹೊಡಿಲಿಕ್ಕೆ ಅದು ಅಲ್ಲಿರುವಂತಹ ರಂಧ್ರದ ಮುಖಾಂತರ ಹೋಗ್ತದೆ ಅದರೊಳಗೆ. ಹೌದು, ಅದರ ರಂಧ್ರದ ಸೈಡ್ ಅಲ್ಲಿ ತುಂಬಾ ಸಾಫ್ಟ್ ಆಗಿ ಸಣ್ಣ ರಂಧ್ರಗಳು ಇರಬಹುದು. ಹೌದು ಸರ್, ಈಗ ರುದ್ರಾಕ್ಷಿ ಮರ ಉಂಟು ಅಂತ ಹೇಳಿದ್ರೆ ಎಷ್ಟು ಉದ್ದ ಆಗಿವೆ? ಈಗ ಒಂದು 60 ಅಡಿ ತನಕ ಹೋಗಿದೆ, ತುಂಬಾ ತೋರಾಗಿದೆ ಈಗ ಗಿಡ. ಈಗ ನಿಮ್ಗೆ ಒಂದು ಸಾವಿರ ಇನ್ನು ಈಗ ನೆಕ್ಸ್ಟ್ ಅದು ಇದು ಹೂ ಬಿಡ್ಲಿಕ್ಕೆ ಆರಂಭ ಆಗ್ತದೆ. ಎಲೆ ಉದುರುವಂತದ್ದು ಅದರಲ್ಲಿ ಇಲ್ಲ. ಇನ್ನೊಂದು ಉತ್ತರಾಖಂಡಲ್ಲಿ ಈ ಮಳೆಗಾಲದ ಸಮಯದಲ್ಲಿ ಎಲೆ ಎಲ್ಲ ಸಂಪೂರ್ಣವಾಗಿ ಉದುರ್ತದೆ. ಸರ್, ಈಗ ನೀವು 8 ವರ್ಷದ ಮರ ಉಂಟು ಅಂತ ಹೇಳಿದ್ರಿ, ಅದು ನೇರವಾಗಿ ಅಂದ್ರೆ ಅದರ ರೆಂಬೆ ಕೊಂಬೆಗಳು ಗಾಳಿಗೆ ಏನಾದ್ರು ಬಿದ್ದ ಘಟನೆಗಳು ನಡೆದಿದೆ, ಕಟ್ಟಾಗಿ ಬಿದ್ದದ್ದು. ಮತ್ತೆ ಅದು ದೊಡ್ಡದಾಗುವಾಗ ಕೆಳಗಿನ ಏನು ಕೊಂಬೆ ಏನಿರ್ತದೆ ಅದೆಲ್ಲ ಕಟ್ಟಾಗಿ ಬೀಳ್ತದೆ. ನೇರವಾಗಿ ಯಾವುದು ತೆಂಗಿನ ಮರ ಹೇಗೆ ಹೋಗ್ತದೆ ಆ ರೀತಿಯಾಗಿ ಕೆಲವು ಗಿಡಗಳು ಬೆಳೆಯುತ್ತದೆ. ಸರ್, ಈಗ ಗಿಡಗಳನ್ನು ನೀವು ಮಾಡ್ತೀರಿ ಅಂತ ಹೇಳಿದ್ರಿ, ರುದ್ರಾಕ್ಷಿ ಗಿಡಗಳನ್ನು ಸದ್ಯ ಈಗ ನಿಮ್ಮಲ್ಲಿ ಎಷ್ಟಿವೆ ಸರ್? ಮಾಡಿದ್ದೀರಾ? ಯಾವ ರೀತಿ ಮಾಡಿದ್ರಿ? ಅಂದರೆ ಅದರ ಬೀಜದಿಂದ ಮಾಡಿದ್ರಾ, ಕಸಿ ಕಟ್ಟಿ ಮಾಡಿದ್ರಾ ಅಂತ ಹೇಳ್ಬೋದಾ? ನೋಡಿ, ರುದ್ರಾಕ್ಷಿ ಈಗ ಬರುವಂಥ ಮಳೆಯಿಂದ ಸ್ವಲ್ಪ ಹಾಳಾಗಿ ಹೋಗಿದೆ. ನಾನು ಮಾಡಿದ್ದೇನೆ ಅದು ಅಂತ ಹೇಳಿದ್ರೆ, ಈಗ ಬೀಜದಲ್ಲಿ ಮಾಡುವಂಥ ತುಂಬ ಕಷ್ಟ ಅಂತ ಹೇಳಿದೆ, ನಾನು ನಿಮ್ಗೆ ಹೇಳಿದೆ. ಅದು ಒಂದು ಅದನ್ನು ಬೀಜವನ್ನು ಹೊಡೆದು ಅದರೊಳಗಿರುವಂಥ ಒಂದು 5 ಬೀಜಗಳನ್ನು ತೆಗಿಬೇಕಾದ್ರೆ ತುಂಬ ಕಷ್ಟ ಉಂಟು. ಅದರಲ್ಲಿ ನಮಗೆ ಒಂದು 18 ದಿನದಲ್ಲಿ ಅದಕ್ಕೆ ನಮಗೆ ಮೊಳಕೆ ಬರುವಂಥದ್ದು ಆಗ್ತದೆ. ಅದನ್ನು ನಾವು ತುಂಬಾ ಕೇರ್ಫುಲ್ ಆಗಿ ನೋಡ್ಬೇಕು. ಇಲ್ಲ ಅಂತ ಹೇಳಿದ್ರೆ ನೀರು ಆ ರೀತಿ ಕೂಡ ಇರಬಾರ್ದು, ಮತ್ತೆ ಹೆಚ್ಚು ಬಿಸಿಲು ಕೂಡ ಇರಬಾರ್ದು. ಇಲ್ಲ ಅಂತ ಹೇಳಿದ್ರೆ ಅದು ಸಾಯ್ತದೆ, ಅಲ್ಲಿಂದನೇ ಸಾಯ್ತದೆ, ಏನು ಮಾಡ್ಲಿಕ್ಕೆ. ಹೌದು, ಅದಕ್ಕೆ ಏನಾದ್ರು ಬೇರೆ ಏನಾದ್ರು ವ್ಯವಸ್ಥೆ ಮಾಡಿ ಅದರ ಮೇಲೆ ನೆಟ್ ಹಾಕಿ ಅದರ ಅಡಿಯಲ್ಲಿ ಇಟ್ಟು ಆ ರೀತಿ ಅದನ್ನು ಸಂರಕ್ಷಣೆ ಮಾಡಬೇಕು. ಇಲ್ಲ ಕಷ್ಟ ಇದೆ. ರುದ್ರಾಕ್ಷಿಯ ಗಿಡವನ್ನು ಮಾಡುದು ತುಂಬಾ ಕಷ್ಟ ಇದೆ. ಕ್ರಾಫ್ಟಿಂಗ್ ಕೂಡ ಮಾಡಿ ಕೊಡಬಹುದು. ಅತಿಯಾಗಿ ಹೆಚ್ಚಾಗಿ ಕೇಳ್ತಾ ಇರುವಂತದ್ದು ಈಗ ರುದ್ರಾಕ್ಷಿಯ ಗಿಡನ್ನು ಕೇಳ್ತಾ ಇದ್ದಾರೆ. ನಾನು ಉಚಿತವಾಗಿ ಕೊಡುವಂಥದ್ದು. ನನ್ನ ಒಂದು ಕಾಳಜಿ ಅಂತ ಹೇಳಿದ್ರೆ ಪರಿಸರ ಉಳಿಬೇಕನ್ನುವಂಥದ್ದು. ನಾವೇನು ಶಾಶ್ವತ ಅಲ್ಲ, ನಂತರ ಈ ಗಿಡ ಮರಗಳು ಇರ್ಲಿ ಅನ್ನುವಂಥದ್ದು ನನ್ನ ಒಂದು ಮೂಲ ಉದ್ದೇಶ ಅಷ್ಟೇ. ಮೊದಲ ರುದ್ರಾಕ್ಷಿ ಬೀಜಗಳನ್ನು ಎಲ್ಲಿ ಕೊಟ್ರಿ? ರುದ್ರಾಕ್ಷಿ ಕಾಯಿಗಳನ್ನು ಎಲ್ಲಾದ್ರೂ ಕೊಟ್ರ? ನೆನಪುಂಟಾದು ನನಗೆ ಪ್ರಥಮವಾಗಿ ಅಂದರೆ ಪ್ರಥಮ ಒಂದು ಮರದಲ್ಲಿ ಆದಂತಹ ರುದ್ರಾಕ್ಷಿಯನ್ನು ನಾನು ದೇವಸ್ಥಾನಕ್ಕೆ ಬೆಳ್ಳಿಯ ಹಾರ ಮಾಡಿ ಕೊಟ್ಟಿರುವಂಥದ್ದು. ಅದು ಶ್ರೀ ಸೋಮನಾಥೇಶ್ವರ ದೇವಸ್ಥಾನ ಪುತ್ತಿಗೆ. ಸರ್, ಈಗ ನಿಮ್ಮ ಮನೆಯಲ್ಲಿ
ರುದ್ರಾಕ್ಷಿ ಗಿಡಗಳು ಮರಗಳಾಗಿ ಏನು ಬಂದಿವೆ, ಬೇರೆ ಉತ್ತರಾಖಂಡದ್ದು ನಿಮ್ಮ ಮನೆಯಲ್ಲಿ ಇದೆಯಾ ಹೇಗೆ? ನನ್ನ ಮನೆಯಲ್ಲಿ ನೇಪಾಳ ಮತ್ತೆ ಉತ್ತರಾಖಂಡಿನ ಒಂದು ಸಸ್ಯಗಳಿದೆ, ದೊಡ್ಡ ಮರ ಇದೆ. ಪ್ರಥಮವಾಗಿ ಆಗಿದ್ದದ್ದು ನಂದು ಉತ್ತರಾಖಂಡಿನ ಒಂದು ರುದ್ರಾಕ್ಷಿಕಾಯಿ. ಇದನ್ನು ಕೂಡ ನಾನು ಬೇರೆ ಕಡೆಯಿಂದ ತಂದದ್ದು. ನಮಗೆ ಅದು ನೋಡ್ಲಿಕ್ಕೆ ನೇಪಾಳ ಮತ್ತೆ ಯಾವುದು ಉತ್ತರಾಖಂಡ್ ನೋಡ್ಲಿಕ್ಕೆ ಒಂದೇ ರೀತಿ ಇರ್ತದೆ. ಹಣ್ಣು ಬಿಡುವಂಥದ್ದಾಗಿರ್ಲಿ ಅಥವಾ ಇದರಲ್ಲಿ ಕಾಯಿ ಆಗಿರುವಂಥದ್ದಾಗಲಿ. ವಿಷಯ ಅಂತ ಹೇಳಿದ್ರೆ ಅದರಲ್ಲಿ ಜಾಸ್ತಿಯಾಗಿ 3 ಮುಖದ ರುದ್ರಾಕ್ಷಿ ಉತ್ತರಾಖಂಡ ಕಾಂಡಿನ ಸಸ್ಯದಲ್ಲಿ ಆಗುವಂಥದ್ದು. 3 ಮುಖ ಜಾಸ್ತಿ ಹೆಚ್ಚಾಗಿ. ಇದು ನೇಪಾಳದಲ್ಲಿ ಯಾವುದು 5 ಮುಖದ ರುದ್ರಾಕ್ಷಿ ಆಗ್ತದೆ ಅತಿಯಾಗಿ, ಅದರಲ್ಲಿ ಜಾಸ್ತಿಯಾಗಿ ಆಗುವಂಥದ್ದು 3. ಅಂದ್ರೆ ನಿಮಗೆ ಈಗ 8 ವರ್ಷಗಳಲ್ಲಿ ಸುಮಾರು ಎಷ್ಟು ಗಿಡಗಳನ್ನು ನೀವು ಕೊಟ್ಟಿರಬಹುದು? ನನ್ನ ಒಂದು ಗಿಡಗಳಂತ ಹೇಳಿದ್ರೆ ಇಲ್ಲಿಂದ ಹೊರ ರಾಜ್ಯಗಳಿಗೆ ಇದನ್ನು ನಾನು ಹೇಗೆ ಕಳಿಸಬೇಕು, ಕೊರಿಯರ್ ಅಲ್ಲಿ ಕಳಿಸುವಂತ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇನೆ. ಇದು ಗಿಡಗಳನ್ನು ಕೊಡುವಂಥದ್ದು ನಾನು ಸಂಪೂರ್ಣವಾಗಿ ಉಚಿತವಾಗಿ ಕೊಡುವಂಥದ್ದು. ನಂತರ ಕೊರಿಯರ್ ಅಲ್ಲಿ ಕಳಿಸಬೇಕಾಗ್ತದೆ ಕೆಲವೊಮ್ಮೆ. ಆಗ ನಾವು ಅದನ್ನು ಅದರ ಏನು ಚಾರ್ಜಸ್ ಏನುಂಟು ಅದನ್ನು ಅವರು ಭರಿಸ್ತಕ್ಕಂಥದ್ದು. ಅದನ್ನು ಕಳಿಸ್ತಾನೆ. ಇಲ್ಲಿಂದ ಒಂದು ಪುಣೆ ಆಗಿರ್ಬೋದು, ರಾಜಸ್ಥಾನ ಆಗಿರ್ಬೋದು, ರಾಯಚೂರು ಆಗಿರ್ಬೋದು, ಮೈಸೂರು ಆಗಿರ್ಬೋದು, ಇಂಥ ಬೇರೆ ಬೇರೆ ಕಡೆಗಳಲ್ಲಿ ಕಳಿಸಿದ್ದೇನೆ. ಹಾಗೆಯೇ ನನ್ನ ಪ್ರಕಾರ ಯಾರಿಗೆಲ್ಲ ಕಳಿಸಿದ್ದೇನೆ ಅದನ್ನೆಲ್ಲ ಬರೆದುಕೊಂಡಿದ್ದೇನೆ. ಹಾಗೆಯೇ ಕೆಲವರು ಬರ್ತಾರೆ, ಅವರ ಗಾಡಿಯಿಂದಲೇ ಒಟ್ಟಿಗೆ ಕೇಳ್ತಾರೆ, ಗಾಡಿಯಲ್ಲಿ ಬರ್ತಾರೆ, ಕೊಂಡೋಗ್ತಾರೆ. ನಿಜಕ್ಕೂ ಉತ್ತಮ ವಿಚಾರ ಸರ್. ಈಗ ನೀವು ಹೇಳಿದ್ರಿ ಒಮ್ಮೆಗೆ ಕೇಳ್ತಾರೆ, ಅಂದ್ರೆ ನಿಮ್ಮಲ್ಲಿ ಅಷ್ಟು ಸ್ಟಾಕ್ ಉಂಟು? ಹೌದು, ನನ್ನ ಹತ್ರ ಈಗ ತುಂಬಾ ನಾನು ಬೀಜದಿಂದ ಮಾಡುವಂಥದ್ದು. ತುಂಬಾ ಯಾವುದು ಬೀಜದಿಂದ ಮಾಡಿದ್ರೆ ಅದು ಉತ್ತಮ ಗಿಡ. ಯಾಕಂತ ಹೇಳಿದ್ರೆ ಅದಕ್ಕೆ ಬಾಳ್ವಿಕೆ ಅನ್ನುವಂಥದ್ದು ಕೂಡ ಜಾಸ್ತಿ. ಅದು ಹಂತ ಹಂತವಾಗಿ ಬೆಳೆಸ್ತೇನೆ ನಾನು. ಚಿಕ್ಕದು ಯಾವುದು ಚಿಕ್ಕದುಂಟು ಅದನ್ನು ಕೊರಿಯರಿಗೆ ಕಳಿಸುವಂತ ವ್ಯವಸ್ಥೆ ಮಾಡ್ತೇನೆ. ಹಾಗೇನೆ ದೊಡ್ಡ ಗಿಡಗಳನ್ನು ಅವರೇ ಬಂದು ಕೊಂಡೋಗ್ತಾರೆ, ಹಾಗೆ ನಾನು ಕೊಡ್ತಾ ಇರ್ತೇನೆ. ಉತ್ತಮ ವಿಚಾರ ಸರ್. ಈಗ ಗಿಡ ಮಾಡ್ಲಿಕ್ಕೆ ಅಂತ ಅದನ್ನು ಯಾವ ರೀತಿ ಆಯ್ಕೆ ಮಾಡ್ತೀರಿ? ಯಾವುದು ದೊಡ್ಡ ಸೈಜ್ ಉಂಟು ಅದನ್ನು ನಾವು ಆಯ್ಕೆ ಮಾಡುವಂಥದ್ದು. ದೊಡ್ಡ ಸೈಜಲ್ಲಿ ಒಳಗಿರುವಂಥ ಬೀಜ ಕೂಡ ಒಂದು ಒಳ್ಳೆ ರೀತಿಯಲ್ಲಿ ಇರ್ತದೆ ಅನ್ನುವಂಥದ್ದು ನಮಗೆ ಗೊತ್ತಿರ್ತದೆ. ಹಾಗೆ ಅದನ್ನು ನಾನು ಒಂದು ಮೊಳೆಯ ಮುಖಾಂತರ ಅದನ್ನು ಓಪನ್ ಮಾಡಿ ನಂತರ ಅದರ ಒಳಗಿರುವಂಥ ಬೀಜವನ್ನು ತೆಗೆದು ಕೋಕೋಬೀಟ್ ಅಥವಾ ಈ ಮಣ್ಣಲ್ಲಿ ಹಾಕಿ ಮೊಳಕೆ ಬರಲಿಕ್ಕೆ ಇಡುವಂಥದ್ದು. ಈಗ ನೀವು ಸದ್ಯಕ್ಕೆ ಎಷ್ಟು ವರ್ಷದಿಂದ ಇದು ರುದ್ರಾಕ್ಷಿ ಗಿಡಗಳನ್ನು ಮಾಡ್ತಾ ಇದ್ದೀರಿ? ಅದೇ ನಾನು ನೆಟ್ಟು ಅದು 8 ವರ್ಷ, ಅದು ಕೂಡ 8 ವರ್ಷ ತನಕ ಆಯಿತು. ಅದು ಹಣ್ಣು ಬಿಟ್ಟದ್ದು ಒಂದು 6 ವರ್ಷದ ಇತ್ತೀಚೆ 2 ವರ್ಷದಿಂದ ಹಣ್ಣು ಬಿಡ್ಲಿಕ್ಕೆ ಆರಂಭವಾಗಿದೆ. ಶುರುವಿಂದಲೇ ಗಿಡಗಳನ್ನು ಮಾಡ್ತಾ ಇದ್ದೀರಿ? ಹೌದು, ನಮ್ದು ರುದ್ರಾಕ್ಷಿ ಗಿಡ ಅನ್ನುವಂಥದ್ದು ಸೈಡ್ ಅಲ್ಲಿ ಇತ್ತು, ಅದು ದೇವವೃಕ್ಷ, ಅದಕ್ಕೋಸ್ಕರ ನಾನು ಬೆಳೆಸ್ತಾ ಇದ್ದೆ. ಈ ರುದ್ರಾಕ್ಷಿ ಗಿಡಗಳನ್ನು ಇದುವರೆಗೆ ಎಷ್ಟು ಬೆಳೆಸಿದ್ದೀರಿ? ನೀವೆಷ್ಟು ಗಿಡ ಮಾಡಿದ್ದೀರಿ? ನಾನು ಒಂದು ಈಗ ರುದ್ರಾಕ್ಷಿ ಗಿಡವನ್ನು ನನ್ನ ಮನೆಯಲ್ಲಿ ಇರುವಂಥದ್ದು ಒಂದು ದೊಡ್ಡ ಮರ ಅನ್ನುವಂಥದ್ದು 3 ಇದೆ. ಮತ್ತೆ ಸೈಡಲ್ಲಿ ಕೂಡ ಒಂದು 6 ಗಿಡಗಳನ್ನು ಪುನಃ ಹಾಕಿದ್ದೇನೆ. ಅದಕ್ಕೆ ಒಂದೊಂದು ವರ್ಷ ಆಗ್ತಾ ಬಂತು. ಅದು ಕೂಡ ಒಂದು ಉತ್ತಮ ರೀತಿ ಬೆಳೆದಿದೆ. ನಂತರ ಕೆಲವರಿಗೆ ದೇವಸ್ಥಾನಕ್ಕೆ ಬೇಕಾದರೆ ಹೇರ್ ಲೇಯರಿಂಗ್ ಮಾಡಿ ಅಂದರೆ ಕಸಿ ಕಟ್ಟಿ ಆ ಗಿಡವನ್ನು ಈಗ ಕೆಲವರು ನಮಗೆ ನನ್ನ ಹತ್ರ ಬೇಗ ಇರುವುದಿಲ್ಲ ಅದು ಗಿಡ, ಅದಕ್ಕೆ ನಾನು 40 ದಿನದಲ್ಲಿ ಅದನ್ನು ಕಸಿ ಮಾಡಿ ದೇವಸ್ಥಾನಕ್ಕೆ ಕೊಡುವಂಥದ್ದು ಮಾಡ್ತಾ ಇದ್ದೇನೆ. ಸಾಮಾನ್ಯ ಇದುವರೆಗೆ ಎಷ್ಟು ಕೊಟ್ಟಿದ್ದೀರಿ ಸರ್? ಅದು ಒಂದು 300 ಅಷ್ಟರ ಒಳಗೆ ಇರಬಹುದು. ಯಾಕಂತೇಳಿ ಅದು ತುಂಬಾ ಕಷ್ಟದ ವಿಷಯ, ಅದು ಮಾಡ್ಲಿಕ್ಕೆ ತುಂಬಾ ಕಷ್ಟ ಉಂಟು. ಏರ್ ಲೇಯರಿಂಗ್ ನಿಮಗೆ ಸಕ್ಸಸ್ ಆಗ್ತದೆ, ಏನು ತೊಂದರೆ ಇಲ್ಲ. ಅದನ್ನು ನಾವು ಏಪ್ರಿಲ್ ತಿಂಗಳು ಅಥವಾ ಮಾರ್ಚ್ ಅದರ ಒಳಗೆ ಮಾಡಬೇಕು. ಮಳೆ ಬರಬಾರ್ದು. ಏಪ್ರಿಲ್ ಮಾರ್ಚಿನ ಒಳಗಡೆ ಮಾಡಿದ್ರೆ ತುಂಬಾ, ಅದಕ್ಕೆ ಸೆಕೆಯ ಕಾಲದಲ್ಲಿ ಮಾಡಿದ್ರೆ ತುಂಬಾ ಉತ್ತಮವಾಗಿ ಬರ್ತದೆ. ಸರ್, ನಿಮ್ಮಲ್ಲಿ ಈಗ ಬೀಜದಿಂದ ಬಂದ ಗಿಡಕ್ಕೆ ಬೇಡಿಕೆಯಾ ಕಸಿ ಕಟ್ಟಿದ ಗಿಡಕ್ಕೆ ಬೇಡಿಕೆ ಹೆಚ್ಚಿರೋದು? ಅದು ಹೆಚ್ಚಿನ ಜನರಿಗೆ ಅದಕ್ಕೆ ಗೊತ್ತಿಲ್ಲ. ಅವರು ಒಟ್ರಾಸಿ ಅವರಿಗೆ ಗಿಡ ಬೇಕು ಅಷ್ಟೇ. ನಾನು ಹೇಳ್ತೇನೆ ಇದು ಏರ್ ಲೇಯರಿಂಗ್ ಗಿಡ, ಬೀಜದಿಂದ ಮಾಡಿದ್ದಲ್ಲ. ಹೆಚ್ಚಾಗಿ ನಾನು ಏರ್ ಲೇಯರಿಂಗ್ ಮಾಡ್ಲಿಕ್ಕೆ ಆಗ್ತದೆ ನನಗೆ, ಯಾಕಂದ್ರೆ ಬೀಜದಿಂದ ಮಾಡೋದು ತುಂಬಾ ಕಷ್ಟ. ಆದ್ರೂ ಕೆಲವರಿಗೆ ಸಿಗ್ತದೆ ಬೀಜದಿಂದ ಮಾಡಿದ ಗಿಡಗಳು. ಈಗ ಸರಿ, ಏರ್ ಲೇಯರಿಂಗ್ ಮಾಡಿದ್ದು ಏನು ಕಸಿ ಕಟ್ಟಿದ್ದೀರಿ, ಆ ಗಿಡದಲ್ಲಿ ಬೇಗ ಹಣ್ಣು ಬರುದಾ, ಹೂ ಬಿಡುದಾ, ಅಥವಾ ನೀವು ಹಾಕಿದ ಬೀಜ ಏನಿದೆ ಅದರಿಂದ ಮೊಳಕೆ ಬಂದು ಆದ ಗಿಡದಲ್ಲಿ ಹೆಚ್ಚು ಬೇಗ ಬಿಡುದಾ? ಏರ್ ಲೇಯರಿಂಗ್ ಅಲ್ಲಿ ಸ್ವಲ್ಪ ಬೇಗ ಆಗ್ಬೋದು. ಯಾಕಂತ ಹೇಳಿದ್ರೆ ನಾವು ಕಸಿ ಕಟ್ಟಿರುವಂತದ್ದು ಒಂದು ಈಗ 5 ವರ್ಷ ಅಂತ ಹೇಳಿದ್ರೆ 4 ವರ್ಷದ ಒಳಗೆ ಆಗ್ತದೆ. ಮತ್ತೆ ಮುಖ್ಯವಾಗಿ ಅದು ಅಲ್ಲಿಯ ವಾತಾವರಣಕ್ಕೆ ಅನುಗುಣವಾಗಿರ್ತದೆ ಅದು ಖಂಡಿತವಾಗ್ಲು. ಯಾಕಂತ ಹೇಳಿದ್ರೆ ಅದಕ್ಕೆ ಒಳ್ಳೆ ರೀತಿಯಾಗಿರುವಂತ ಬಿಸಿಲು ಬೀಳಬೇಕು, ಜಾಸ್ತಿ ಬಿಸಿಲಾಗಿರಬಾರ್ದು, ಮತ್ತೆ ನೀರು ಅನ್ನುವಂಥದ್ದು ದಿವಸ ಕೊಡಬೇಕು, ಇಂಥದ್ದೆಲ್ಲ ಇದೆ. ಗೊಬ್ಬರ ಅನ್ನುವಂಥದ್ದು ಒಂದು ವಾರಕ್ಕಲ್ಲ, 1 ತಿಂಗಳಿಗೊಮ್ಮೆ ಕೊಟ್ಟರೆ ಸಾಕು. ಸೆಗಣಿ ನೀರನ್ನು ಕೊಟ್ಟರೆ ಉತ್ತಮವಾಗಿ ಬೆಳೆಯುತ್ತೆ. ಅದು ಸಾಮಾನ್ಯ ಎಷ್ಟು ವರ್ಷದವರೆಗೆ ನಾವು ಕೊಡಬೇಕಾಗತ್ತೆ? ಅದು ನಾವು ಗೊಬ್ಬರ ಅನ್ನುವಂತ ಕೊಡ್ತಾ ಇದ್ರೆ ಏನು ತೊಂದರೆ ಇಲ್ಲ, ಕೊಡ್ತಾ ಇದ್ದೇನೆ. ಸೆಗಣಿ ನೀರನ್ನು ನಾವು ಕೊಟ್ರೆ ಅದರಲ್ಲಿ ನಮಗೆ ಅದರಲ್ಲಿ ಏನು ಪರಿವರ್ತನೆ ಆಗುವಂತ ನಮಗೆ ಕಾಣ್ತದೆ. ಸರ್, ಈಗ ಇದಕ್ಕೆ ಬೇಡಿಕೆ ಎಲ್ಲೆಲ್ಲಿಂದ ಇದೆ? ನಿಮ್ಮ ಈ ರುದ್ರಾಕ್ಷಿ ಗಿಡಗಳನ್ನು ನೀವು ಬೆಳಿತೀರಿ, ಇದಕ್ಕೆ ಬೇಡಿಕೆ ಎಲ್ಲೆಲ್ಲಿಂದ ಬರ್ತಾ ಇದೆ? ಇದು ಯಾವುದೆಲ್ಲ ಹೊರಗಡೆ ಯಾವುದೆಲ್ಲ ಪ್ರದೇಶಗಳುಂಟು ಎಲ್ಲ ನನಗೆ ಕರೆ ಮಾಡಿ ಕೇಳ್ತಾರೆ ರುದ್ರಾಕ್ಷಿದ ಗಿಡ ಉಂಟು. ಹೆಚ್ಚಾಗಿ ಕೇಳುವಂತದ್ದು ಅದೇ. ನಮ್ಮ ದೇಶದಿಂದ ಮಾತ್ರ ಅಲ್ಲ ಇದಕ್ಕೆ? ಹೌದು, ನಮ್ಮ ದೇಶದಿಂದ ಮಾತ್ರ. ಹೆಚ್ಚಾಗಿ ಮುಂಬೈಗೆ ಹೋಗಿದೆ, ಮುಂಬೈಗೆ, ಪುಣೆ, ಇದನ್ನೆಲ್ಲ ಕಳಿಸಿದ್ದೇನೆ. ಸರ್, ಈಗ ರುದ್ರಾಕ್ಷಿ ಮುಖಗಳ ಬಗ್ಗೆ ನೀವು ಹೇಳಿದ್ರಿ, ಏಕಮುಖ,
ಮತ್ತೆ ದ್ವಿಮುಖ ಅಂತ ಇದೆಯಾ? ಹೌದೌದು, ದ್ವಿಮುಖ ಇದೆ. ಪಂಚಮುಖಿ ರುದ್ರಾಕ್ಷಿ ಎಷ್ಟು ಮುಖಗಳ ತನಕ ಆ ರೀತಿ ಇದೆ ಅದು? ನಾನು ಒಂದು ಗಮನಿಸಿದ ಪ್ರಕಾರ 1ರಿಂದ 13 ಮುಖದವರೆಗೆ ರುದ್ರಾಕ್ಷಿಯಲ್ಲಿ ಮುಖಗಳಿರ್ತದೆ. ಕೆಲವರು 24 ಮುಖದವರೆಗೆ ರುದ್ರಾಕ್ಷಿ ಮುಖಗಳಿರ್ತದೆ ಅನ್ನುವಂಥದ್ದು ಹೇಳ್ತಾರೆ ನನಗೆ. 1ರಿಂದ 1 ಮತ್ತು 2 ಇದು ಸ್ವಲ್ಪ ರೇರ್. ಇದನ್ನು ಯಾಕೆ ಜನಗಳು ಮಾರಾಟದ ವಿಷಯದಲ್ಲಿ ಅದನ್ನು ಕೃತಕವಾಗಿ ಮಾಡಿ ಮಾರಾಟ ಮಾಡ್ತಾರೆ. ನಾವು ಯಾವುದು ನಮ್ಮ ಮನೆಯಲ್ಲಿ ಆಗಿದೆಯೋ ಅಥವಾ ನಾವು ನೋಡಿದ್ಯೋ ಅದು ನಮಗೆ ಒರಿಜಿನಲ್ ಅಂತ ಹೇಳ್ಬೋದು. ಹೌದು ಸರ್, ಈಗ ನನಗೆ ಒಂದು ಕುತೂಹಲ ಏನಂದ್ರೆ, ಈ ಎಲ್ಲ ಮುಖಗಳು ಈ ರುದ್ರಾಕ್ಷಿಗಳಲ್ಲಿ ಇರುವ ಮುಖಗಳಿವೆ ಅಲ್ಲ, ಇದೆಲ್ಲ ಒಂದೇ ಮರದಲ್ಲಿ ಆಗೋದಾ ಅಥವಾ ಬೇರೆ ಬೇರೆ ಮರಗಳಲ್ಲಿ ಆಗೋದಾ? ಹೌದು, ಇದು ನೇಪಾಳದ ರುದ್ರಾಕ್ಷಿಯಲ್ಲಿ ಏಕಮುಖದಿಂದ 13 ಮುಖ ಅಥವಾ 24 ಮುಖ ಇದು ಒಂದೇ ಮರದಲ್ಲಿ ಆಗುವಂಥದ್ದು. ಸರಿ ಸರಿ. ಮತ್ತೆ ಬೇರೆ ಈಗ ಅಂದ್ರೆ ಏಕಮುಖಕ್ಕೆ ಅಂತ ಬೇರೆ ಕಡೆ ಇರುವ ಮರಗಳಲ್ಲಿ ಹಾಗಿದೆಯಾ ವಿಧವಾದ? ಈಗ ಏನ್ ಮಾಡಿದಾರೆ ಅಂತ ಹೇಳಿದ್ರೆ, ಏಕಮುಖದ್ದು ನಿಜವಾಗ್ಲೂ ಇದು ನೇಪಾಳದ ರುದ್ರಾಕ್ಷಿಯಲ್ಲಿ ಏಕಮುಖದಿಂದ 13 ಅಥವಾ 24 ಇದರಲ್ಲಿ ಆಗಬೇಕು. ಈಗ ಕೆಲವರು ಏಕಮುಖದ ರುದ್ರಾಕ್ಷಿ ಅನ್ನುವಂಥದ್ದು ಅದೊಂದು ಯಾವುದೋ ಬೇರೆ ಮರದಲ್ಲಿ ಆಗಿರುವಂತ ಒಂದು ಚಂದ್ರಾಕಾರದ ರೀತಿಯಲ್ಲಿ ನಮಗೆ ದೊರೆತದೆ, ಅದನ್ನು ಮಾರಾಟ ಮಾಡ್ತಾ ಇದ್ದಾರೆ. ಅದು ನಿಜವಾಗ್ಲೂ ಒರಿಜಿನಲ್ ಅಲ್ಲ. ಸರ್, ಈಗ ನಿಮ್ಮ ಮನೆಯಲ್ಲಿ ಎಷ್ಟು ಮುಖಗಳಿಂದ ಆರಂಭವಾಗಿ ಎಷ್ಟು ಮುಖಗಳ ತನಕ ಇವೆ? ನನಗೆ ಏಕಮುಖ ಮತ್ತೆ ದ್ವಿಮುಖ ಇದು ಸಿಗ್ಲಿಲ್ಲ. 3, 4, 6, 7 ಅಷ್ಟು ಸಿಕ್ಕಿರುವಂತದ್ದು. 13 ತನಕ ಏನು ಹೋಗಿಲ್ಲ? ಇಲ್ಲ, ನಾನು ನೋಡಿದ್ದೇನೆ, ಬೇರೆ ಕಡೆ ನೋಡಿದ್ದೇನೆ. ನಂತರ ನಿಮ್ಗೆ ಹೆಚ್ಚಾಗಿ ಒಂದು ಮರದಲ್ಲಿ ಹೆಚ್ಚಾಗಿ ಆಗುವಂತದ್ದು ಪಂಚಮುಖ ರುದ್ರಾಕ್ಷಿ. ಸರ್, ಈಗ ನನಗೊಂದು ಕುತೂಹಲ ಏನಂದ್ರೆ, ಈಗ ನಮ್ಗೇನು ರುದ್ರಾಕ್ಷಿ ಗಿಡದಿಂದ ಬಿದ್ದದನ್ನು ನಾವು ಹೆಕ್ತೇವೆ, ಅದನ್ನು ನೋಡಿದ ಕೂಡಲೇ ನಮಗೆ ಗೊತ್ತಾಗೋದು, ಅದರ ಸಿಪ್ಪೆ ತೆಗೆದ್ರೆ ಗೊತ್ತಾಗೋದಲ್ಲ? ಹೌದು, ಅದು ಒಂದು ಹಣ್ಣಿನ ರೀತಿ ಇರ್ತದೆ, ನೀಲಿ ಬಣ್ಣದಲ್ಲಿ ಇರ್ತದೆ. ಅದು ತುಂಬಾ ಒಂದು ನೋಡುವಾಗ ತುಂಬಾ ಸುಂದರ ಇರ್ತದೆ. ಸ್ವಲ್ಪ ಅದನ್ನು ತಿನ್ಬಹುದು, ನಮಗೆ ತಿನ್ನುವಂತ ಹತ್ತಿಕಾಯಿಯ ರೀತಿಯಲ್ಲಿ ಇರ್ತದೆ. ಅದರ ಒಳಗಡೆ ಈಗ ನೀಲಿ ಬಣ್ಣ ಇದ್ರೆ ಅದರ ಒಳಗಡೆ ಪುನಃ ಹಸಿರು ಇರ್ತದೆ. ನಂತರ ಅದರೊಳಗೆ ಅದು ಯಾವುದು ಮಾವಿನಕಾಯಲ್ಲಿ ಹೇಗೆ ಗೊರಟು ಇರ್ತದೆ ಹಾಗೇನೆ ಇರ್ತದೆ. ನಂತರ ಅದನ್ನು ಕ್ಲೀನ್ ಮಾಡಿ, ಅದು ಕಾಯಿ ಇರುವಾಗ ನಾವು ಈಗ ಹಣ್ಣಾಗಿ ಇರುವಾಗ ಅದನ್ನು ಕ್ಲೀನ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಸುಲಭ. ನಂತರ ಅದು ನಾವು ಬಿಟ್ರೆ ಗಟ್ಟಿ ಆಗ್ತದೆ. ಗಟ್ಟಿ ಆಗುವಾಗ ಕಪ್ಪು ಬಣ್ಣಗೆ ತಿರುಗ್ತದೆ. ನಂತರ ಅದನ್ನು ನಾವು ತೆಗಿಬೇಕಾದ್ರೆ ನೀರಲ್ಲಿ ಹಾಕಿಟ್ರೆ ಆಯ್ತು, ಮತ್ತೆ ತೆಗಿಲಿಕ್ಕೆ ಸುಲಭ. ಹೌದು. ಇದರ ಈಗ ನೀವು ಬೆಲೆಗಳ ಬಗ್ಗೆ ಹೇಳಿದ್ರಿ, ಏಕಮುಖಕ್ಕೆ 50,000 ರೂಪಾಯಿ ಏನೋ ಇದೆ ಅಂತ. ಹೌದು. ಸಾಮಾನ್ಯ ಎಷ್ಟಿಷ್ಟು ಒಂದು ಅಂದಾಜಿಗೆ ಇದರ ಬೆಲೆಗಳು ಎಷ್ಟಿರ್ಬೋದು ಇವತ್ತು ಮಾರುಕಟ್ಟೆಯಲ್ಲಿ? ಈಗ ಪಂಚಮುಖ ರುದ್ರಾಕ್ಷಿಯನ್ನು ನಿಜವಾಗ್ಲೂ ನಾವು ಮಾರಾಟ ಮಾಡುದಾದ್ರೆ ಅದು 5-10 ರೂಪಾಯಿಗೆ ಒಂದನ್ನು ಮಾರುವಂತದ್ದು ಪಂಚಮುಖ. ಅವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ 50 ರೂಪಾಯಿ 100 ರೂಪಾಯಿಗೆ ಕೂಡ ಮಾರುವವರು ಇದ್ದಾರೆ. ನನಗೆ ಗೊತ್ತುಂಟು. ನನಗೆ ಕೆಲವು ಕಡೆ ಕಳಿಸುವಾಗ ನನಗೆ ಸ್ವಲ್ಪ ಬೇಕಾಗಿರ್ತದೆ, ಆಗ ಕೇಳುವಾಗ ಅವರ ದರ ಅನ್ನುವಂಥದ್ದು 50ರಿಂದ 100 ಇರ್ತದೆ. ಇದೊಂದು. ಮತ್ತೆ ಏಕಮುಖ ಅನ್ನುವಂಥದ್ದು ನನ್ನ ಪ್ರಕಾರ ಅದೇ ಕೆಲವು ಕಡೆ 1 ಲಕ್ಷದವರೆಗೂ ಡಿಮಾಂಡ್ ಮಾಡುವಂಥವ್ರು ಇದ್ದಾರೆ. ಇದನ್ನು ಬೇರೆ ಬೇರೆ ಇಂಟರ್ನೆಟ್ ಅಲ್ಲಿ ಹಾಕಿ ಅದನ್ನು ಮಾರಾಟ ಮಾಡುವವರು ಕೂಡ ಇದ್ದಾರೆ. ಇದು ಯಾವುದು ಏಕಮುಖ ಅಥವಾ ದ್ವಿಮುಖ ಇದೆಲ್ಲ ಯಾವ ಮುಖಗಳಿದೆ ಈ ಮನುಷ್ಯನ ಮೇಲೆ, ಅದೊಂದು ಆಧ್ಯಾತ್ಮಿಕದ ಭಾವನೆಯಲ್ಲಿ ನೋಡಿದ್ರೆ ಅದರ ಬಗ್ಗೆ ಅದಕ್ಕೆ ಒಂದು ವ್ಯಾಲ್ಯೂ ಬಂದದ್ದು. ಈಗ ಆಧ್ಯಾತ್ಮಿಕ ಇದ್ದುದರಿಂದ ರುದ್ರಾಕ್ಷಿಗೆ ತುಂಬಾ ವ್ಯಾಲ್ಯೂ ಬಂದಿದೆ. ಶಿವನ ಒಂದು ಗುಣ ಆಗಿರುವಂಥದ್ದು, ಕಣ್ಣಾಗಿರುವಂಥದ್ರಿಂದ ಅದಕ್ಕೆ ತುಂಬ ವ್ಯಾಲ್ಯೂ ಬಂದಿದೆ. ಇದು ಏಕಮುಖದಿಂದ ಅದು 13 ಮುಖದವರೆಗೆ ಈ ಎಲ್ಲ ನಮ್ಮ ರಾಶಿ ಏನಿದೆ ಅದಕ್ಕೆಲ್ಲ ಒಂದು ಇಟ್ಟಿದ್ದಾರೆ. ಈ ರಾಶಿಗೆ ಇದನ್ನು ಹಾಕಬೇಕು, ಆ ರೀತಿಯಾಗಿ ಮಾಡಿದ್ದಾರೆ. ಹೀಗೆ ಅದರ ದರ ಅನ್ನುವಂಥದ್ದು ಹೆಚ್ಚಾಗ್ತಾ ಹೋಗಿದೆ. ಈಗ ಏಕಮುಖದ್ದು ಮತ್ತೆ ದ್ವಿಮುಖ, ತ್ರಿಮುಖ ಇದನ್ನು ಧಾರಣೆ ಮಾಡಿದರೆ ಯಾವ ರೀತಿಯ ಫಲಗಳು ಸಿಗ್ತದೆ ಅಂತ ಹೇಳಿ ಅದರಲ್ಲಿ ನಮಗೆ ಗೊತ್ತಾಗ್ತದೆ. ಸರ್, ಈಗ ರುದ್ರಾಕ್ಷಿ ಅದರ ಪ್ರತಿಯೊಂದು ಭಾಗವು, ಮರದ ಪ್ರತಿಯೊಂದು ಭಾಗವು ವೈದ್ಯಕೀಯ ಇದರಲ್ಲಿ ನೋಡಿದ್ರು ಆಯುರ್ವೇದಿಕ್ಕಿನಲ್ಲಿ ಬಹಳ ಬೇಡಿಕೆ ಇರಬಹುದಲ್ಲ? ರುದ್ರಾಕ್ಷಿ ಮರ ಅನ್ನುವಂಥದ್ದು ಆಯುರ್ವೇದಿಕ್ ಮರವೇ, ಅದಕ್ಕೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ. ನಂತರ ರುದ್ರಾಕ್ಷಿ ಕಾಯಿ ಅನ್ನುವಂಥದ್ದು ಇದರಲ್ಲಿ ಕೂಡ ತುಂಬ ಆಯುರ್ವೇದಿಕ್ ಗುಣಗಳಿದೆ. ಇದನ್ನು ಹುಡಿ ಮಾಡಿ ಕುಡಿಯುವಂಥದ್ದು, ನಂತರ ಅದನ್ನು ನೀರಲ್ಲಿ ಹಾಕಿ ಕುಡಿಯುವಂಥದ್ದು. ಇದು ಧಾರಣೆ ಮಾಡಿದರೆ ಮನುಷ್ಯನಲ್ಲಿರುವಂಥ ಒಂದು ನಕಾರಾತ್ಮಕ ಏನು ಗುಣಗಳಿರ್ತದೆ ಅದನ್ನು ಹೋಗಲಾಡಿಸುವಂಥ ಶಕ್ತಿ ಇದೆ. ಹಾಗೆಯೇ ಈ ರುದ್ರಾಕ್ಷಿಯನ್ನು ನಾವೊಂದು ರಾತ್ರಿ ನೀರಲ್ಲಿ ಹಾಕಿ, ಒಂದು 10 ರುದ್ರಾಕ್ಷಿಯನ್ನು ನೀರಲ್ಲಿ ಹಾಕಿ ಬೆಳಿಗ್ಗೆ ಕುಡಿಯುವಂಥದ್ದು ಮಾಡಿದರೆ ಮನುಷ್ಯನಲ್ಲಿರುವಂಥ ಯಾವುದು BP ಅಥವಾ ಶುಗರ್ ಇಂಥದ್ದನ್ನೆಲ್ಲ ಕಂಟ್ರೋಲ್ ಮಾಡುವಂಥ ಅದರಲ್ಲಿ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಉಲ್ಲೇಖ ಇದೆ. ಸರ್, ಈ ಮೊದಲು ತಿಳಿಸಿದಂತೆ ನಾಗಲಿಂಗ ಪುಷ್ಪ ದೇವವೃಕ್ಷಗಳ ಸಾಲಿಗೆ ಸೇರುತ್ತದೆ ಅಂದ್ರಿ, ಅದರ ಬಗ್ಗೆ ಸ್ವಲ್ಪ ಹೇಳ್ತೀರಾ ಸರ್?
ನೋಡಿ, ನಾಗಲಿಂಗ ಪುಷ್ಪ ಅಂತ ಹೇಳಿದರೆ ಇದೊಂದು ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ತುಂಬ ವ್ಯಾಲ್ಯೂ ಇದೆ. ಇದು ನಮ್ಮ ಈ ಕಡೆ ನೋಡಲಿಕ್ಕೆ ನಮಗೆ ಕಡಿಮೆ ಇರ್ಬೋದು, ಆದರೆ ಬೇರೆ ಕಡೆಗಳಲ್ಲಿ ನಾನು ನೋಡಿರುವ ಪ್ರಕಾರ ದೊಡ್ಡ ದೊಡ್ಡ ಮರಗಳಿವೆ. ಇದೇ ಕೇರಳ ರಾಜ್ಯಕ್ಕೆ ಹೋದರೆ ಅಥವಾ ಬೇರೆ ಕಡೆ ಹೋದರೆ ಇದೊಂದು ಶಿವನ ದೇವಸ್ಥಾನದಲ್ಲಿ ಕಡ್ಡಾಯವಾಗಿ ಒಂದು ಬದಿಯಲ್ಲಿ ಇರ್ತದೇನೆ, ಅದಕ್ಕೆ ಪೂಜನೀಯ ಭಾವನೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಈ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ನೋಡಲಿಕ್ಕೆ ಅದರ ಹೂ ಅನ್ನುವಂಥದ್ದು ನಾಗನಿಗೆ ಸಂಬಂಧಪಟ್ಟ ಹಾಗೆ ಇದೆ. ನಮ್ಮ ಆಧ್ಯಾತ್ಮಿಕ ದೃಷ್ಟಿಯಲ್ಲಿ ನೋಡಿದರೆ ಅದರಲ್ಲಿ ಒಂದು ಹೆಡೆ ಬರುವಂಥದ್ದು ಅಥವಾ ಆ ಹೆಡೆ ಒಂದು ಶಿವಲಿಂಗಕ್ಕೆ ಬಾಗಿರುವಂತಹ ಒಂದು ರಚನೆ ಅಥವಾ ಅದರ 6 ದಳಗಳು, ನಂತರ ಅದರಲ್ಲಿ ಹಳದಿ ಬಣ್ಣ ಇರುವಂಥದ್ದು, ಇದನ್ನೆಲ್ಲ ನೋಡಿದರೆ ಅದೊಂದು ದೇವರಿಗೆ ಸಂಬಂಧಪಟ್ಟಂಥ ವೃಕ್ಷ ಅಂತ ಹೇಳ್ಬೋದು. ಇದರಲ್ಲಿ ಕೂಡ ನಮಗೆ ಆಯುರ್ವೇದಿಕ ಗುಣಗಳನ್ನು ಒಳಗೊಂಡಿದೆ. ಇದರ ಬೇರು ಅಥವಾ ಇದರ ತೊಗಟೆ, ಇದರ ಎಲೆ ಅಥವಾ ಇದರ ಹೂಗಳನ್ನು ನಾವು ಪದಾರ್ಥ ಮಾಡಿ ಅಥವಾ ಪಲ್ಯ ಮಾಡಿ ತಿನ್ನುವಂಥದ್ದನ್ನು ಕೂಡ ಕೆಲವು ಕಡೆ ಮಾಡ್ತಾರೆ. ನಂತರ ಇದರಲ್ಲಿ ಎಲ್ಲ ಯಾವುದು ಬೇರಾಗಿರ್ಬೋದು ಅಥವಾ ತೊಗಟೆ ಆಗಿರ್ಬೋದು, ಇದು ಎಲ್ಲ ಆಯುರ್ವೇದಿಕ ಅಂಶವನ್ನು ಒಳಗೊಂಡಿದೆ. ಮುಖ್ಯವಾಗಿ ಯಾವುದಿದೆ ಚರ್ಮ ವ್ಯಾಧಿಗಳಿಗೆ ಇದನ್ನು ಬಳಸುವಂಥದ್ದು ಮಾಡ್ತಾರೆ. ಈಗ ನಿಮ್ಮಲ್ಲಿ ನಾಗಲಿಂಗ ಪುಷ್ಪ ಗಿಡಗಳು ಅಥವಾ ಮರಗಳು ಎಷ್ಟಿವೆ ಸರ್ ಸದ್ಯಕ್ಕೆ? ಈಗ ನನ್ನ ಪ್ರಕಾರ ಒಂದು ಚಿಕ್ಕ ಚಿಕ್ಕ ಗಿಡಗಳಂತ ಹೇಳಿದರೆ ಕೊಡುವಂಥದ್ದು, ನಾನೀಗ ಬೇರೆ ಕಡೆ ಕೊಡುವಂಥದ್ದು ಒಂದು 3,000ಕ್ಕಿಂತಲೂ ಈಗ ನನ್ನ ಹತ್ರ ರೆಡಿ ಇರುವಂಥದ್ದು ಗಿಡಗಳು, ಚಿಕ್ಕ ಚಿಕ್ಕ ಗಿಡಗಳು ಮತ್ತು ಯಾವುದು ಕೊರಿಯರ್ ಮುಖಾಂತರ ಕಳಿಸುವಂಥ ಗಿಡಗಳು ಈಗ ನನ್ನ ಹತ್ರ ರೆಡಿ ಇದೆ. ನಂತರ ಅದರ ಜೊತೆಗೆ ಬೇರೆ ಬೇರೆ ಗಿಡಗಳು ಕೂಡ ಇದೆ, ಬಿಲ್ವಪತ್ರ ಆಗಿರ್ಬೋದು, ಸಂಪಿಗೆ ಆಗಿರ್ಬೋದು, ಅರಳಿ ಮರಗಳಾಗಿರ್ಬೋದು, ಇದೆಲ್ಲ ಇದೆ. ಸರ್, ಈಗ ನಾಗಲಿಂಗ ಪುಷ್ಪ ಇದರ ಬೆಳವಣಿಗೆ ಹೇಗೆ ಸರ್? ಅದರಲ್ಲಿ ಎಷ್ಟು ವರ್ಷದಲ್ಲಿ ಹೂ ಬಿಡ್ತದೆ, ಕಾಯಿ ಬಿಡ್ತದೆ, ಮತ್ತು ಅದನ್ನು ಆಯುರ್ವೇದಿಕ್ ಅಲ್ಲದೆ ಬೇರೆ ಯಾವ ರೀತಿ ಇದರಲ್ಲಿ ಉಪಯೋಗ ಮಾಡಬಹುದು? ಇದು ದೇವರಿಗೆ ಪ್ರಿಯವಾದ ಹೂವ, ಪೂಜೆಗಳಲ್ಲಿ ಇದನ್ನು ಉಪಯೋಗಿಸ್ತಾರಾ, ಹೇಗೆ ಸರ್? ಹೌದು, ಇದು ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಒಂದು ಪೂಜ್ಯನೀಯ ಸಸ್ಯ. ನಮ್ಮ ಹಿಂದೂ ಧರ್ಮದಲ್ಲಿ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಒಂದು ಪೂಜನೀಯ ಸಸ್ಯ. ಯಾಕಂತ ಹೇಳಿದರೆ ದೇವರ ಒಂದು ಅದರಲ್ಲಿ ಏನು ಚಿಹ್ನೆಗಳನ್ನು ಅನ್ನುವಂಥದ್ದು ಕಾಣ್ತದೆ ನಮಗೆ. ಇದು ಬೆಳವಣಿಗೆ ಅನ್ನುವಂಥದ್ದು ಒಂದು 6 ವರ್ಷದ ನಂತರ ಹೂ ಬಿಡುವಂಥದ್ದು. ಒಂದು ಒಳ್ಳೆಯ ರೀತಿಯಾಗಿ ಅದನ್ನು ನೋಡಿದರೆ 6 ವರ್ಷದಲ್ಲಿ ಹೂ ಬಿಡ್ತದೆ. ಹಾಗೆಯೇ ಇದರ ಹೂವಿನಿಂದ ಸುಗಂಧ ದ್ರವ್ಯವನ್ನು ಮಾಡ್ತಾರೆ. ಹಾಗೆಯೇ ಇದರ ಮರ ಅನ್ನುವಂಥದ್ದು ತುಂಬ ಗಟ್ಟಿ. ಇದರಲ್ಲಿ ಆಟಿಕೆಗಳ ಸಾಮಾನು ಏನು ಇರ್ತದೆ ಅದನ್ನೆಲ್ಲ ಮಾಡ್ತಾರೆ, ಬ್ಯಾಟು ಅಥವಾ ಇನ್ನಿತರ ವಸ್ತುಗಳನ್ನು ಮಾಡ್ತಾರೆ. ಇದನ್ನು ನಾವು ದೇವರಿಗೆ ಬಳಸ್ಬೋದು, ಯಾಕಂದರೆ ತುಂಬ ಹೂ, ಅದು ಪೂಜೆಗೆ ಬಳಸ್ಬೋದು. ತುಂಬ ಸುಗಂಧ ಅಂತ ತುಂಬ ಪರಿಮಳವಾಗಿರುವಂತಹ ಒಂದು ಇದು ಹೂ. ಇದನ್ನು ಸ್ವಲ್ಪ ದೊಡ್ಡದಿರ್ತದೆ ನೋಡಲಿಕ್ಕೆ. ಇದನ್ನು ದೇವರಿಗೆ ಬಳಸುವಂಥದ್ದು ಮಾಡ್ತಾರೆ. ಅದರಲ್ಲಿ ಕಾಯಿಗಳೇನಾದರೂ ಬರ್ತವೆ ಸರ್? ಹೌದು, ನಾಗಲಿಂಗ ಪುಷ್ಪದಲ್ಲಿ ದೊಡ್ಡ ಕಾಯಿ ಆಗ್ತದೆ. ದೊಡ್ಡ ಕಾಯಿ ಅಂತ ಹೇಳಿದರೆ ತುಂಬ ಅದು ನಮಗೆ ಅದರ ವಾಸನೆ ಅನ್ನುವಂಥದ್ದು ತುಂಬ ನಮಗೆ ಆಗುದಿಲ್ಲ, ತಲೆ ಸಿಡುವಂಥದ್ದು ಆಗ್ತದೆ. ಇದರ ಒಳಗಡೆ ಒಂದು 300ಕ್ಕೂ ಹೆಚ್ಚು ಬೀಜಗಳಿರ್ತದೆ. ಆ ಬೀಜಗಳಿಂದ ನಾವು ಗಿಡವನ್ನು ಮಾಡುವಂಥದ್ದು. ಇದರದ್ದು ಹೇಗೆ ಸರ್ ಬೆಳವಣಿಗೆ? ಅಂದರೆ ಮಾಮೂಲಿ ನಾವು ಉಳಿದ ಗಿಡಗಳನ್ನು ಮಾಡಿದ ಹಾಗೆ ನಾಗಲಿಂಗ ಪುಷ್ಪದ ಏನು ಕಾಯಿ ಇದೆ, ನೇರವಾಗಿ ನೆಲಕ್ಕೆ ಬಿದ್ದರೆ ಅದು ನಿಮಗೆ ಅಲ್ಲಿ ಕೊಳೆತು ಗಿಡಗಳು ಆಗುದಿಲ್ಲ. ಅದಕ್ಕೋಸ್ಕರ ಒಂದು ಮುಖ್ಯ ಕಾರಣ ಅಂತ ಹೇಳಿದರೆ ಅದರ ಗಿಡ ಆಗಲಿಕ್ಕೆ ತುಂಬ ಕಷ್ಟ, ಅಲ್ಲೇ ಕೊಳೆತದೆ. ಆದ್ದರಿಂದ ಅದರ ಸಂತತಿ ಅನ್ನುವಂಥದ್ದು ನಾಶ ಆಗಿದೆ. ಅದಕ್ಕೆ ನಾವೇನು ಮಾಡಬೇಕು, ಅದರ ಒಳಗಿರುವಂಥ ಬೀಜವನ್ನು ತೆಗೆದು ನೀರಲ್ಲಿ ಸ್ವಲ್ಪ ಕ್ಲೀನ್ ಮಾಡಿ ನಂತರ ನಾವು ಒಂದು ಪೇಪರಲ್ಲಿ ಹಾಕಿ ಇಡಬೇಕು. ನಂತರ ಅದು ಮೊಳಕೆ ಬಂದ ನಂತರ ನಾವು ಮಣ್ಣಿಗೆ ಹಾಕುವಂತ ಒದ್ದೆ ಪೇಪರ್ ಅಲ್ಲಿ ಸ್ವಲ್ಪ ನೀರು ಉಣಿಸಿ ಹಾಗೆ ಇಟ್ಟರೆ ಒಂದು 5-6 ದಿನಗಳಲ್ಲಿ ಮೊಳಕೆ ಬರಲಿಕ್ಕೆ ಗೊತ್ತಾಗ್ತದೆ ನಮಗೆ. ನಂತರ ಅದು ನಮಗೆ ಮೊಳಕೆ ಬಂದ ನಂತರ ನಾವು ಮಣ್ಣಿಗೆ ಹಾಕುವಂಥದ್ದು ಅಥವಾ ಒಂದು ಕೋಕೋಬೀಟ ಹಾಕಿ ಅದರಲ್ಲೇ ಬೆಳೆಸುವಂಥದ್ದು. ನೇರವಾಗಿ ನಾವು ಬೀಜವನ್ನು ಮಣ್ಣಿಗೆ ಹಾಕಿದರೆ ಅದು ಕೊಳೆತೋಗ್ತದೆ. ನಾಗಲಿಂಗ ಯಾವುದು ಕಾಯಿ ಉಂಟು ಅದನ್ನು ನಾವು ಬಿದ್ದದನ್ನು ತರಬೇಕು. ನಂತರ ಹಣ್ಣಾಗಿರುವಂಥದ್ದು ತರಬೇಕು. ಯಾಕಂತೇಳಿ ಹಣ್ಣಾದದ್ದು ಮಾತ್ರ ನಮಗೆ ಹಣ್ಣಾಗಿ ಗಮನಿಸಿ ನಂತರ ತಂದು ಅದನ್ನು ಮಾಡುವಂಥದ್ದು. ನಾಗಲಿಂಗ ಪುಷ್ಪದ ಯಾವುದು ಹೂವಾಗಿರಲಿ ಅಥವಾ ಕಾಯಾಗಿರಲಿ ಕಾಂಡದಲ್ಲಿ ಆಗುವಂಥದ್ದು, ಯಾವುದೇ ಕೊಂಬೆ ರೆಂಬೆಗಳಲ್ಲಿ ಆಗುದಿಲ್ಲ. ಕಾಂಡದಲ್ಲಿ ಹೂ ಕೂಡ ಹಾಗೇನೆ ನೇರ ಮೇಲೆ ತನಕ ಹೂ ಆಗ್ತದೆ, ಮೇಲೆ ತನಕ ಹೂ ಆಗ್ತದೆ. ಹಾಗೇನೆ ಕಾಯಿ ಕೂಡ ಹಾಗೇನೆ ಅದರ ಹೂ ಎಲ್ಲಿ ಆಗ್ತದೆ ಅಲ್ಲಿ ಕಾಯಿ ಕೂಡ ಆಗ್ತದೆ. ಅದು ವರ್ಷ ಇಡೀ ಹೂ ಬಿಡ್ತದೆ. ಒಂದು ಮೊಗ್ಗು ಹೂ ಬಿಟ್ಟದ್ದು ಎಷ್ಟು ದಿವಸ ಇರ್ತದೆ? ಬೆಳಿಗ್ಗೆ ಹರಳಿ ಇದು ಓಪನ್ ಆದರೆ ಮಧ್ಯಾಹ್ನ ತನಕ ಇರ್ತದೆ, ನಂತರ ಅದು ಉದುರ್ತದೆ. ಸಾಮಾನ್ಯವಾಗಿ ಒಂದು ಮರದಲ್ಲಿ ಎಷ್ಟು ಹೂಗಳು ಬರಬಹುದು? ಅಂದಾಜಿಗೆ ಒಂದು 2,000, ತುಂಬಾ ದೊಡ್ಡ ಮರ ಆದ್ರೆ ಒಂದು 2,000ಕ್ಕಿಂತ ಮೇಲೆ ಇರ್ಬೋದು. ಅದು ನಮಗೆ ಲೆಕ್ಕ ಮಾಡ್ಲಿಕ್ಕೆ ಆಗುದಿಲ್ಲ, ತುಂಬಾ ಹೂ ಬಿಡ್ತದೆ ಇದು. ಸರ್, ಈಗ ಸದ್ಯಕ್ಕೆ ಈಗ ನಾಗಲಿಂಗ ಪುಷ್ಪ ಗಿಡಗಳು ಮರಗಳು ಎಲ್ಲಿಂದ ಬೇಡಿಕೆಗಳು ಬಂದಿವೆ ನಿಮಗೆ? ನನಗೆ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಇದೆ. ಬಾಗಲಕೋಟೆ ಆಗಿರ್ಬೋದು, ಚಿತ್ರದುರ್ಗ, ಯಾವುದು ಹೊರ ರಾಜ್ಯಗಳಿಂದ, ಚಿತ್ರದುರ್ಗ, ನಂತರ ಪುಣೆ, ಗುಲ್ಬರ್ಗ, ಮುಂಬೈ ಎಲ್ಲ ಕಡೆ ಕಳಿಸುವಂಥ ವ್ಯವಸ್ಥೆಯನ್ನು ಕೂಡ, ಯಾವುದು ದೂರ ಉಂಟು ಅದನ್ನು ಕೊರಿಯರ್ ಮುಖಾಂತರ ಕಳಿಸುವಂಥದ್ದು. ಮತ್ತೆ ಇಲ್ಲಿ ನಮ್ಮ ಯಾವುದು ಸ್ಥಳೀಯ ದೇವಸ್ಥಾನಗಳಿದೆ ಅದೆಲ್ಲ ನಾನು ಕವರ್ ಮಾಡಿದ್ದೇನೆ. ಅದು ಅಲ್ಲಿ ಹೋಗಿ ನಾನೇ ನೆಟ್ಟು ಬರುವಂಥ ವ್ಯವಸ್ಥೆಯನ್ನು ನಾನು ಈಗ ಯಾರು ಕರೆ ಮಾಡಿ ನನ್ನನ್ನು ಕರೀತಾರೆ ನಂತರ ನಾನು ಹೋಗಿ
ನೆಟ್ಟು ಬರುವಂಥದ್ದು. ನಂತರ ನಾನು ಕೆಲವು ದೇವಸ್ಥಾನಗಳಿಗೆ ಹೋದ್ರೆ ಎಲ್ಲಿ ಜಾಗ ಉಂಟಾ, ಇಲ್ಲಿ ನೆಡಬಹುದಾ ಅಂತ ಕೇಳಿ ನಾನು ನೆಟ್ಟು ಬರುವಂಥದ್ದು. ನೀವು ಹೋಗುವಾಗಲೇ ನಿಮ್ಮೊಟ್ಟಿಗೆ ಗಿಡವನ್ನು ತಗೊಂಡು ಇಲ್ಲ, ನಾನೊಮ್ಮೆ ಹೋಗಿ ನೋಡುವಾಗ ಆ ಜಾಗ ಇದ್ರೆ ನಂತರ ಅವರ ಹತ್ರ ಕಾಂಟ್ಯಾಕ್ಟ್ ಮಾಡಿ ನಾನೇ ಹೋಗಿ ನೆಡುವಂಥದ್ದು. ಕೆಲವರು ಈ ಹೆಚ್ಚಾಗಿ ಹೋಗುವಂಥದ್ದು ನಾಗಬನಗಳಿಗೆ ನನಗೆ ಫೋನ್ ಮಾಡಿ ನನಗೆ ಕರೀತಾರೆ. ಅದರ ಜೊತೆಗೆ ನಾಗಲಿಂಗದ ಪುಷ್ಪದ ಜೊತೆಗೆ ಯಾವುದು ಬೇರೆ ಯಾವುದೆಲ್ಲ ಈ ನಾಗಬನಗೆ ಯಾವುದು ಸಂಬಂಧಪಟ್ಟಿರುವಂತಹ ಗಿಡಗಳನ್ನು ನಾನು ಒಟ್ಟಿಗೆ ಕೊಂಡೋಗಿ ನೆಟ್ಟು ಬರುವಂತ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಸರ್, ಈಗ ನೀವು ನೆಟ್ಟ ನಂತರ ಅಲ್ಲಿಂದ ಕರೆ ಮಾಡಿ ಅವರು ಹೇಳ್ತಾರೆ ಅದರ ಬಗ್ಗೆ, ಗಿಡಗಳು ಹೇಗಿವೆ, ಅಥವಾ ನೀವು ಅವರ ಜೊತೆ ಸಂಪರ್ಕದಲ್ಲಿ ಇರ್ತೀರಾ? ಈಗ ಕೆಲವರು ಏನಂತ ಹೇಳಿದ್ರೆ ಅವರಿಗೆ ಗಿಡ ಸಿಕ್ಕಿದ್ರೆ ಆಯ್ತು, ಮತ್ತೆ ನಮ್ಮದು ಯಾವುದು ಕಾಂಟ್ಯಾಕ್ಟ್ ಅನ್ನುವಂಥದ್ದಿಲ್ಲ. ಕೆಲವರು ಹಾಗೆಲ್ಲ ಗಿಡವನ್ನು ಕೊಂಡೋದ್ಮೇಲೆ ನೆಟ್ಟಂತ ನಂತರ ದೊಡ್ಡದಾದ್ಮೇಲೆ ಅದರ ಫೋಟೋಗಳನ್ನೆಲ್ಲ ಕಳಿಸ್ತಾರೆ ನನಗೆ. ಸರ್, ಇದಲ್ಲದೆ ನಿಮ್ಮನ್ನು ನೀವು ಯಾವ ರೀತಿಯಲ್ಲಿ ಪರಿಸರ ಕಾಳಜಿ ಇದಕ್ಕೆ ಬಗ್ಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ, ಸ್ವಲ್ಪ ನಮಗೆ ಹೇಳ್ಬಹುದಾ? ಇದು ಪರಿಸರದ ಜೊತೆಗೆ ಯಾವುದು ಈಗ ಪರಿಸರ ಉಳಿಸುವಂತ ಒಂದು ಕಾಳಜಿ ನನ್ನ ಹತ್ರ ಉಂಟು. ಯಾಕಂತ ಹೇಳಿದ್ರೆ ಪರಿಸರ ಉಳಿದ್ರೆ ಮುಂದಿನ ಒಂದು ಭವಿಷ್ಯಕ್ಕೆ ಒಳ್ಳೇದಾಗ್ತದೆ ಅಂತ ಹೇಳಿ. ಅದರ ಜೊತೆಗೆ ಪರಿಸರದಲ್ಲಿರುವಂತ ಈ ಯಾವುದು ಹಾವುಗಳೇನಿದೆ, ಇದು ಹಾವುಗಳನ್ನು ಹಿಡುವಂಥದ್ದು ನನ್ನದೊಂದು ಹವ್ಯಾಸ. ಅದನ್ನು ಕೂಡ ನಾನು ಯಾರಾದರೂ ಕರೆದ್ರೆ ಹೋಗಿ ಹಿಡುವಂಥದ್ದು, ಅದನ್ನು ಯಾವುದಾದ್ರು ಒಂದು ಸಿಕ್ಕಾಕೊಂಡಿದ್ರೆ ಅದನ್ನು ತೆಗೆದು ಬಿಡುವಂಥದ್ದು, ಕಾಡಿಗೆ ಬಿಡುವಂಥದ್ದನ್ನು ಮಾಡ್ತಾ ಇದ್ದೇನೆ. ಹಾಗಿದ್ರೆ ನಿಮಗೆ ಈಗ ಯಾವುದಾದ್ರೂ ಹಾವುಗಳನ್ನು ನೋಡಿದ ಕೂಡಲೇ ಯಾವ ವಿಧದ ಹಾವು ಅದು ವಿಷವಲ್ಲದ್ದ ಅಂತ ಗೊತ್ತಿರಬಹುದು. ಹೌದು, ಇದರ ಬಗ್ಗೆ ನಾನು ತುಂಬಾ ಮಾಹಿತಿಯನ್ನೆಲ್ಲ ಪಡ್ಕೊಂಡಿದ್ದೇನೆ. ಇನ್ನು ಕೂಡ ಅದರಲ್ಲಿ ತುಂಬಾ ಕಲಿಯುವಂಥದ್ದು ಇದೆ ಹಾವಿನ ವಿಷಯದಲ್ಲಿ. ಯಾವುದು ವಿಷ, ಯಾವುದು ವಿಷ ರಹಿತ ಹಾವು, ಇದನ್ನು ನೋಡುವಾಗ ನನಗೆ ಸಾಧಾರಣ ಮಟ್ಟಿಗೆ ಗೊತ್ತಾಗ್ತದೆ. ಯಾವುದು ಸಂಕಷ್ಟದಲ್ಲಿ ಇರ್ತದೆ ಅಂತ ಹೇಳಿದರೆ ಬಾವಿಗೆ ಬಿದ್ದಿರ್ತದೆ, ನಂತರ ಬಲೆ ಯಾವುದು ಇರ್ತದೆ ಅದರಲ್ಲಿ ಸಿಕ್ಕಾಕೊಂಡಿರ್ತದೆ, ಇದನ್ನು ಎಲ್ಲ ಇರುವಾಗ ನನಗೆ ಕರೆ ಮಾಡಿ ಕರೀತಾರೆ. ನಂತರ ಅದನ್ನು ಬಿಡುವಂತ ಕೆಲಸವನ್ನು ಮಾಡ್ತೇನೆ. ಸರ್, ಈಗ ಸದ್ಯಕ್ಕೆ ನೀವು ಅಂದ್ರೆ ಉರಗ ಪ್ರೇಮಿಯಾಗಿದ್ದುಕೊಂಡು ಎಷ್ಟು ಉರಗಗಳನ್ನು ನೀವು ಕಾಡಿನಲ್ಲಿ ಬಿಟ್ಟಿರಬಹುದು ಇದುವರೆಗೆ? ನನ್ನ ಪ್ರಕಾರ 1,000ಕ್ಕಿಂತ ಮೇಲೆ ಇರಬಹುದು. ಅದು ಲೆಕ್ಕ ಇಟ್ಟಿಲ್ಲ ನಾನು. ಆದರೆ ಯಾರು ಕರೀತಾರೆ ಹೋಗಿ ಅದನ್ನು ರಕ್ಷಣೆ ಮಾಡೋದು ಅಷ್ಟೇ ನನ್ನ ಕೆಲಸ. ರಾತ್ರಿಯ ಯಾವ ಸಮಯದಲ್ಲಿ ಕರೆ ಮಾಡಿದ್ರು ಹೌದು, ಒಂದು 10 ಗಂಟೆ ಒಳಗೆ ಕರೆ ಮಾಡಿದ್ರೆ ನಾನು ಹತ್ತಿರದ್ದು ಹೋಗ್ತೇನೆ. ಇಲ್ಲ ಅಂತ ಹೇಳಿದ್ರೆ ಅಲ್ಲಿ ಇರ್ಲಿ, ನಾನು ಬೆಳಿಗ್ಗೆ ಇದ್ರೆ ನನಗೆ ಕರೆ ಮಾಡಿ ನಾನು ಬರ್ತೇನೆ ಅಂತ ಹೇಳಿ ಅವರಿಗೆ ತಿಳಿಸ್ತೇನೆ. ಸರ್, ಮೊದಲು ಹಿಡಿಯುವಾಗ ನಿಮಗೆ ಹೆದರಿಕೆ ಆಗ್ಲಿಲ್ಲ? ಅದರ ಬಗ್ಗೆ ಸ್ವಲ್ಪ ಹೇಳಿ. ಇದು ಬೇರೆ ಹಾವುಗಳು ನನಗೆ ವಿಷರಹಿತ ಹಾವುಗಳು ಅಂತ ಹೇಳಿದ್ರೆ ನನಗೆ ಗೊತ್ತಿತ್ತು, ಅದರಲ್ಲಿ ವಿಷ ಇಲ್ಲ ಅಂತ ಹೇಳಿ ನನಗೆ ಗೊತ್ತುಂಟು. ಆದ್ರೆ ನಾಗರವನ್ನು ಇಡುವಂತಹ ಸಾಹಸ ನಾನು ಫಸ್ಟ್ಗೆ ಮಾಡಲಿಲ್ಲ. ನಂತರ ಅದನ್ನು ನೋಡಿ ನಂತರ ಅದರ ಬಗ್ಗೆ ಮಾಹಿತಿಗಳನ್ನೆಲ್ಲ ತಿಳಿದು ನಂತರ ನಾಗರಹಾವಿನ ಸಂರಕ್ಷಣೆ ಕೂಡ ತೊಡಗಿದ್ದೇನೆ. ವಿಷವಿರುವ ಮೃಗಗಳಿರ್ತಾವಲ್ಲ, ಅವುಗಳನ್ನು ನೀವು ಯಾವ ರೀತಿ ಅಂದ್ರೆ ಕಾಡಿಗೆ ಬಿಡ್ತೀರಾ? ಕೆಲವರಿಗೆ ಮನೆಯಲ್ಲೆಲ್ಲ ಇದ್ರೆ ನಾಗರ ಹಾವನ್ನು ಬಿಟ್ರೆ ಬೇರೆ ವಿಷ ಇರುವಂತದ್ದಿದ್ರೆ ಕೊಂದು ಬಿಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಈಗ ನಾಗರಹಾವು ಅನ್ನುವಂಥದ್ದು ತುಂಬಾ ಹೆದರಿಕೆ ಯಾರಿಗೂ ನೋಡಿದ್ರು ಕೂಡ. ಕೆಲವರು ಅಂತ ಹೇಳಿದ್ರೆ ಹೋಗಿ ಇಲ್ಲಿ ಬರುವುದೇ ಬೇಡ, ಬೇರೆ ಕಡೆ ಬಿಡಿ ಅಂತ ಹೇಳ್ತಾರೆ. ಅದಕ್ಕೆ ನಾನು ಅವರ ಮನೆಯ ಮುಂದೆ ಯಾವ್ದಾದ್ರು ಕಾಡಿದ್ರೆ ಅಲ್ಲೇ ಬಿಡುವಂಥದ್ದು. ನಿಜವಾಗ್ಲೂ ಅದಕ್ಕೊಂದು 5 ಕಿಲೋಮೀಟರ್ನ ಒಳಗಡೆ ಬಿಡುವಂಥದ್ದು. ಯಾಕಂತ ಹೇಳಿದ್ರೆ ಅದಕ್ಕೆ ಅದರದೇ ಆಗಿರುವಂತ ಒಂದು ಪರಿಸರದ ಬಗ್ಗೆ ಗೊತ್ತಿರ್ತದೆ. ನಾವು ಎಲ್ಲೆಲ್ಲಿ ಹೋಗಿ ಬಿಡುವಂಥದ್ದಲ್ಲ. ಅದರ ಜೊತೆಗೆ ಅದರ ಬೇರೆ ಹಾವುಗಳಿರ್ತದೆ, ಹಾಗೆ ಒಮ್ಮೆಲೆ ಬಿಡ್ಲಿಕ್ಕೆ ಆಗುದಿಲ್ಲ. ಅವರ ಹತ್ರ ಹೇಳಿ, ಅವರು ಕೆಲವರು ಕೇಳುವುದಿಲ್ಲ, ಬೇರೆ ಕಡೆ ಬಿಡಿ ಅಂತೇನೆ ಹೇಳ್ತಾರೆ. ಅದು ನಾನು ಅಲ್ಲೇ ಬಿಡುವಂಥದ್ದು ಅಥವಾ ಸ್ವಲ್ಪ ದೂರ ಹೋಗಿ ಬಿಡುವಂಥದ್ದು ಮಾಡ್ತೇನೆ. ಸರ್, ಈಗ ನೀವು ಹಾವುಗಳನ್ನು ಹಿಡಿಲಿಕ್ಕೆ ಹೋಗ್ತೀರಿ, ಆ ಸಮಯದಲ್ಲಿ ಮುನ್ನೆಚ್ಚರಿಕೆಯನ್ನು ಯಾವ ರೀತಿ ವಹಿಸ್ತೀರಿ? ಹಾವು ಹಿಡ್ಲಿಕ್ಕೆ ಹೋಗುವಾಗ ಮುನ್ನೆಚ್ಚರಿಕೆ ಅಂತ ಹೇಳಿದರೆ ನಾವು ಅದನ್ನು ನೋಡಬೇಕು, ಗಮನಿಸಬೇಕು. ಕೆಲವೊಮ್ಮೆ ಅದಕ್ಕೆ ಗಾಯಗಳಾಗಿರ್ತದೆ, ಹಾಗೂ ಅದು ತುಂಬ ಕೋಪದಿಂದ ಇರ್ತದೆ. ಅದನ್ನು ನಾವು ತುಂಬ ಜಾಗೃತೆಯಿಂದಾಗಿ ನಾವು ಅದನ್ನು ಹ್ಯಾಂಡಲ್ ಮಾಡಬೇಕಾಗ್ತದೆ, ಇಲ್ಲಾಂದರೆ ಕಚ್ಚುತ್ತದೆ ಅದು. ನನ್ನ ಹತ್ರ ನಾಗರಹಾವಿಗೆ ಒಂದು ಹ್ಯಾಂಡ್ಲ್ ಇದೆ, ಹ್ಯಾಂಡ್ಲನ್ನು ಇಟ್ಕೊಂಡು ಹೋಗ್ತೇನೆ. ತುಂಬ ಜಾಗೃತೆಯಿಂದ ಇಟ್ಕೊಂಡು ಹೋಗಿ ಗೋಣಿಯ ಒಳಗೆ ಹಾಕಿ ಕೊಂಡೋಗುವಂಥದ್ದು. ಈ ಉರಗ ಸಂರಕ್ಷಣೆ ಕಾರ್ಯದಲ್ಲಿದ್ದಾಗ ಮರೆಯಲಾರದ ಘಟನೆ ಏನಾದರೂ ನೆನಪಿಗೆ ಬರ್ತಾ ಇದೆಯಾ? ಅದೇ, ಇದು ಕೆಲವು ಕಡೆ ಒಮ್ಮೊಮ್ಮೆ ಈ ಬಲೆ ಎನ್ನುವಂಥದ್ದು ಈ ಬಾವಿಗೆ ನೆಟ್ಟಾಕ್ತಾರೆ, ಆ ನೆಟ್ಟಲ್ಲಿ ಸಿಕ್ಕಾಕೊಂಡಿರ್ತದೆ. ಅದನ್ನು ತುಂಬ ಕಷ್ಟ. ಆಗ ಅದು ಸ್ವಲ್ಪ ಜಾಗ್ರತೆಯಿಂದ ಮಾಡಬೇಕು. ಯಾಕಂತ ಹೇಳಿದ್ರೆ ಅದಕ್ಕೆ ನಮಗೆ ಕೂಡ ಕಡಿಯುವಂಥದ್ದು ಮಾಡ್ತದೆ. ಹಾಗೇನೆ ಕೆಲವು ಹಾವನ್ನು ನೋಡುವಾಗ ನಮಗೆ ಗೊತ್ತಾಗ್ತದೆ, ಅದನ್ನು ನಿಜವಾಗ್ಲೂ ನಾವು ಕೈಯಲ್ಲಿ ಹಿಡಿಬಹುದು. ಯಾವುದು ನಾಗರಹಾವನ್ನು ಕೂಡ ಕೈಯಲ್ಲಿ ಹಿಡಿಬಹುದು. ಮತ್ತೆ ಚಿಕ್ಕ ಯಾವುದು ಹಾವುಗಳಿರ್ತದೆ ನಾಗರಹಾವು, ಅದಕ್ಕೆ ತುಂಬಾ ವಿಷ ಇರುವುದಿಲ್ಲ ಅಂತ ಹೇಳಿದ್ರೆ ನಿಜವಾಗ್ಲೂ ಅದಕ್ಕೆ ಚಿಕ್ಕದಿರುವಾಗ ವಿಷದ ಜೊತೆಗೇನೆ ಬರುವಂಥದ್ದು. ಮೊಟ್ಟೆ ಒಡೆದು ಬರುವಾಗ ವಿಷ ಇರ್ತದೆ ಅದರಲ್ಲಿ, ಆದರೆ ತುಂಬಾ ಅದರಲ್ಲಿ ವಿಷ ಇರುವುದಿಲ್ಲ. ಆದರೆ ಅದರ ಒಂದು ಗುಣವನ್ನು ನೋಡಿ ಸ್ವಲ್ಪ ಜಾಗೃತೆಯಿಂದ ಹಿಡಿಬಹುದು, ಕೈಯಲ್ಲಿ ಕೂಡ ಹಿಡಿಬಹುದು. ಮತ್ತೆ ಸರ್, ಈಗ ಗಿಡಗಳ ಬಗ್ಗೆ ಆಯಿತು, ಉರಗ ಪ್ರೇಮಿಯಾಗಿ ಇದ್ದುಕೊಂಡು ಅದರಲ್ಲಿಯೂ ನಿಮ್ಮನ್ನು ನೀವು ತೊಡಗಿಸಿಕೊಂಡಿದ್ದೀರಿ. ಇದಲ್ಲದೆ ನೀವು ಸಾಮಾಜಿಕ ಕೆಲಸಗಳಲ್ಲಿ ಸಹ ಮುಂದಿರಬಹುದು ಅಂತ ನನ್ನ ಅನಿಸಿಕೆ. ಅದರಲ್ಲಿ ಇದ್ರೆ ಸ್ವಲ್ಪ ಹೇಳ್ಬಹುದಾ?
ಹಾಗೆ ಮುಖ್ಯವಾಗಿ ಇನ್ನೊಂದು ವಿಷಯ ಅಂತ ಹೇಳಿದರೆ, ಈ ಪರಿಸರಕ್ಕೆ ಸಂಬಂಧಪಟ್ಟ ವಿಷಯದಲ್ಲಿ ಯಾವುದು ಕಾಲೇಜ್ಗಳಿಗೆ ಅಥವಾ ಸ್ಕೂಲ್ಗಳಿಗೆ ಇದು ನನ್ನನ್ನು ಕರೀತಾರೆ. ಅಲ್ಲಿ ನಾನು ಚಿಕ್ಕ ಯಾವುದೆಲ್ಲ ಮಕ್ಕಳಿದ್ದಾರೆ ಅವರಿಗೆ ಈ ಪರಿಸರದ ಬಗ್ಗೆ ಕಾಳಜಿಯನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಈಗ ಜಾಸ್ತಿಯಾಗಿ ವನಮಹೋತ್ಸವ ಇರುವಾಗ ನನ್ನನ್ನು ಕರೀತಾರೆ. ಆಗ ನಾನು ಅಲ್ಲಿ ಹೋಗಿ ಎಲ್ಲ ಈ ಗಿಡಗಳನ್ನೆಲ್ಲ ಕೊಂಡೋಗ್ತೇನೆ. ಇದರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಅವರಿಗೆ ಎಲ್ಲ ಇದರ ಬಗ್ಗೆ ಅರಿವನ್ನು ಮೂಡಿಸ್ತೇನೆ. ನಂತರ ಇದು ಯಾವ ಗಿಡ, ಇದು ಈಗ ಅಳಿವಿನಂಚಿನಲ್ಲಿ ಇದೆಯಾ, ಇದನ್ನು ನಾವು ಬೆಳೆಸಬೇಕು, ಇದರ ತುಂಬ ಎಲ್ಲ ಮಾಹಿತಿಯನ್ನು ಮಕ್ಕಳಿಗೆ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೇನೆ. ಸರ್, ಇತ್ತೀಚೆಗೆ ಪರಿಸರ ದಿನಾಚರಣೆ ಕಳೆಯಿತು. ಹೌದು. ಆಗ ನೀವು ಯಾವ ರೀತಿ ಅದನ್ನು ಆಚರಿಸಿದ್ರಿ? ಅಂದ್ರೆ ನೀವು ಪರಿಸರ ಪ್ರೇಮಿಯಾಗಿದ್ದುಕೊಂಡು ಖಂಡಿತವಾಗಿಯೂ ಮರಗಿಡಗಳ ನಡುವೆ ಇದ್ದೀರಿ. ಅಂದ್ರೆ ನಿಮ್ಮ ಪಾಲಿಗೆ ನಂಗನ್ನಿಸ್ತದೆ ಪ್ರತಿದಿನವೂ ಪರಿಸರ ದಿನಾಚರಣೆ. ಹಾಗಿರುವಾಗ ಆ ದಿವಸಗಳನ್ನು ಯಾವ ರೀತಿ ಆಚರಿಸ್ತೀರಿ ನೀವು? ನೋಡಿ, ಪರಿಸರ ದಿನ ಅಂತ ಹೇಳಿದ್ರೆ ಅದು ನಮಗೆ ಪರಿಸರ ಸಂರಕ್ಷಣೆ ಮಾಡ್ಬೇಕಂತೇಳಿ ಅದನ್ನು ಪರಿಸರ ದಿನವನ್ನ ನೆನಪು ಮಾಡ್ಲಿಕ್ಕೋಸ್ಕರ ಪರಿಸರ ದಿನ ಅನ್ನುವಂಥದ್ದನ್ನು ಮಾಡಿದ್ದು ನಮಗೆ. ನೀವು ಹೇಳಿದಾಗೆ ನನಗೆ ಪರಿಸರ ಪ್ರತಿದಿನವೂ ನಮಗೆ ಪರಿಸರ ಸಂರಕ್ಷಣೆಯಲ್ಲಿ ನಾವು ತೊಡಗಬೇಕು. ಯಾಕಂತ ಹೇಳಿದ್ರೆ ಈಗ ಎಲ್ಲ ಪರಿಸರ ಅನ್ನುವಂಥದ್ದು ನಾಶ ಆಗಿದೆ. ಎಲ್ಲಿ ನೋಡಿದ್ರು ಎಲ್ಲ ಬಿಲ್ಡಿಂಗ್ ಅಥವಾ ಇನ್ನಿತರದೆಲ್ಲ ಮಾಡ್ತಾ ಇದ್ದಾರೆ. ಕಾಡು ಹೋಗಿ ಕಾಂಕ್ರೀಟ್ ಜಂಗಲೇ ಬಂದಿದೆ. ಹೌದು. ನಾವು ಇನ್ನಾದ್ರೂ ಸ್ವಲ್ಪ ಪರಿಸರವನ್ನು ಸಂರಕ್ಷಣೆ ಮಾಡುವಂಥದ್ದನ್ನು ಮಾಡಬೇಕು. ನನಗೆ ಪರಿಸರ ದಿವಸ ಗಿಡಗಳನ್ನು ಕೇಳ್ತಾರೆ, ಒಂದು 300 ಗಿಡ ಕೊಡಿ, 400 ಗಿಡ ಕೊಡಿ. ಕೆಲವಡೆ ನಮ್ಮ ಅರಣ್ಯ ಇಲಾಖೆಯಿಂದ ನಾನು ತೆಗೆದುಕೊಡುವಂಥದ್ದು. ನನಗೆ ಅರಣ್ಯ ಇಲಾಖೆ ಅಂತ ಹೇಳಿದರೆ ಅವರಿಂದ ತುಂಬ ನನ್ನ ಸಹಾಯ ಬಂದಿದೆ. ಅವರು ನನ್ನ ತುಂಬ ಆತ್ಮೀಯರು ಕೂಡ. ಹಾಗೆಯೇ ಅವರ ಮುಖಾಂತರ ತಿಳಿಸಿ ನಂತರ ಗಿಡಗಳನ್ನು ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತೇನೆ. ಈಗ ಪರಿಸರ ಸಂರಕ್ಷಣೆ, ಮೊನ್ನೆ ಒಂದು ಪರಿಸರ ದಿನಾಚರಣೆ ಅನ್ನುವಂಥದ್ದು ಬಂತು. ಆಗ ನನಗೆ ಮುಂಚೆ ಒಂದು 2 ದಿವಸಕ್ಕಿಂತ ಮುಂಚೆ ಗಿಡಗಳು ಬೇಕು ನಮಗೆ, ಗಿಡ ವನಮಹೋತ್ಸವ ಮಾಡಲಿಕ್ಕೆ ಅಂತ ಹೇಳಿ ಕೊಂಡೋಗ್ತಾರೆ. ಇದಕ್ಕೆ ಅಂತ ಹೇಳಿದರೆ ತುಂಬ ಜನ ಕೊಂಡೋಗ್ತಾರೆ. ಅದನ್ನು ಒಮ್ಮೆ ನಮಗೆ ಫೋಟೋಕ್ಕೋಸ್ಕರ ಅಥವಾ ನಾವು ಇವತ್ತು ಗಿಡ ನೆಟ್ಟಿದ್ದೇನೆ ಅಂತ ಹೇಳಿಕೋಸ್ಕರ ನೆಡ್ತಾರೆ. ಮತ್ತೆ ಅದರ ಹತ್ರ ಹೋಗೋದು ಕೂಡ ಇಲ್ಲ, ಅದು ಹಾಗೇನೆ ಇರ್ತದೆ. ನಿಮ್ಮ ಪರಿಶ್ರಮದ ಬಗ್ಗೆ ಅವರಿಗೆ ಕಾಳಜಿ ಇಲ್ಲ. ಬರೀ ವನ ಮಹೋತ್ಸವದ ದಿವಸಕ್ಕೆ ಬೇಕಾಗಿ ಕೆಲವರು ಮಾಡ್ತಾರೆ. ಅದು ಮತ್ತೆ ಹೇಗೆ ಉಂಟು ಅದರ ಹಾಗೆ ನೋಡಿದ್ರೆ ಈಗ ಒಂದು ವನ ಮಹೋತ್ಸವ ಮಾಡ್ತಾರೆ ತುಂಬಾ ಕೆಲವು ಗಿಡಗಳು ಬರುವ ವರ್ಷ ಅದು ಇರುವುದೇ ಇಲ್ಲ, ಎಲ್ಲ ಸುಮ್ಮನೆ ನೆಡ್ತಾರೆ ಒಂದು ಫೋಟೋಕ್ಕೋಸ್ಕರ ಅಥವಾ ಆ ರೀತಿ ಇರಬಾರ್ದು. ನಾವು ನೆಟ್ರೆ ಅದು 3 ವರ್ಷ ಆದ್ರೂ ನಾವು ಅದನ್ನೊಂದು ಒಳ್ಳೆ ರೀತಿಯಾಗಿ ನೋಡುವಂತ ಒಂದು ನಮ್ಗೆ ಕಾಳಜಿ ಇರಬೇಕು. ಇಲ್ಲ ಅಂತ ಹೇಳಿದ್ರೆ ಅದು ಗಿಡಗಳು ಉಳಿಯುವುದಿಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಈ ಗಿಡಗಳನ್ನು ನೆಡುವಂಥದ್ದು ಮಾಡುದಲ್ಲ. ಹಾಗೆಯೇ ತುಂಬ ಜನ ಬಂದು ಕೇಳ್ತಾರೆ, ಕೊಡ್ತೇನೆ. ಕೆಲವರು ಒಳ್ಳೆ ರೀತಿಯಾಗಿ ನೆಡ್ತಾರೆ. ಪ್ರತಿ ವರ್ಷ ಕೂಡ ಪರಿಸರ ದಿನಾಚರಣೆ ದಿವಸ ನನಗೆ ಗಿಡಗಳನ್ನು ಬೇಡಿಕೆ ಇರ್ತದೆ. ನನ್ನ ಬಳಿ ಬರ್ತಾರೆ, ಕೊಂಡೋಗ್ತಾರೆ. ಹಾಗೆಯೇ ಈ ಅರಣ್ಯ ಇಲಾಖೆಯಿಂದ ಕೂಡ ನಾನು ತೆಗೆದುಕೊಡುವಂಥದ್ದು ಮಾಡ್ತೇನೆ. ಈಗ ಅರಣ್ಯ ಇಲಾಖೆ ಅಂದರೆ ಉರಗ ಪ್ರೇಮಿಯಾಗಿದ್ದುಕೊಂಡು ಪರಿಸರ ಕಾಳಜಿ ಹೊಂದಿಕೊಂಡು ಮರಗಿಡಗಳನ್ನು ಬೆಳೆಸುವುದರಲ್ಲಿ ನೀವು ಎತ್ತಿದ ಕೈ. ಹಾಗಿರುವಾಗ ಅಂದರೆ ಅವರು ಯಾವ ರೀತಿ ನಿಮಗೆ ಸಹಾಯ ಮಾಡ್ತಾರೆ ಅಂತ ಹೇಳ್ಬೋದು? ನೋಡಿ, ನಾನಿವತ್ತು ಅರಣ್ಯ ಇಲಾಖೆಯ ಅವರ ಒಂದು ಸಂಬಂಧ ನನಗೆ ಬರಬೇಕಾದ್ರೆ ನನಗೆ ಗಿಡಗಳು ಕಾರಣ. ಯಾಕಂತೇಳಿ ನಾನು ಗಿಡಗಳು ಬೆಳೆಸುವುದರಿಂದ ಅವರ ಒಂದು ಪರಿಚಯ ಆಯಿತು. ತುಂಬ ನಮ್ಮ ಇಲಾಖೆಯಲ್ಲಿ ನನಗೆ ಹೋಗುವಂಥ ಒಂದು ಅವಕಾಶ ಸಿಕ್ಕಿತು. ಹಾಗೆಯೇ ಇದರ ಪರಿಸರ ಜೊತೆಗೆ ನಾನು ಇದ್ದುದರಿಂದ ಅವರನ್ನು ಕರೆಸಿ ನನಗೆ ಗೌರವ ಅನ್ನುವಂಥದ್ದು ಮಾಡಿದರು. ಅರಣ್ಯ ಇಲಾಖೆಯವರು ಸಾಮಾನ್ಯವಾಗಿ ಹಾವು ಅಥವಾ ಏನಾದರೂ ಬಂದರೆ ಪ್ರಥಮವಾಗಿ ಕರೆ ಮಾಡುವಂಥದ್ದು ಇಲಾಖೆಗೆ, ಅರಣ್ಯ ಇಲಾಖೆಗೆ ಕಾಲ್ ಮಾಡ್ತಾರೆ. ಆಗ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ನಾನು ಉರಗ ಹಾವನ್ನು ಹಿಡಿಯುವುದರಿಂದ ಅವರು ನನ್ನ ನಂಬರ್ ಅವರಿಗೆ ಕೊಡ್ತಾರೆ. ಹಾಗೆ ಅವರು ನನಗೆ ಕರೆ ಮಾಡಿ ನಾನು ಹೋಗಿರುವಂಥದ್ದು ತುಂಬಾ ಇದೆ. ಸರ್, ಈಗ ನೀವು ನಾಗಲಿಂಗ ಪುಷ್ಪ ಬೆಳೆಸ್ತೀರಿ, ರುದ್ರಾಕ್ಷಿ ಗಿಡಗಳನ್ನು ಮರಗಳನ್ನು ಬೆಳೆಸ್ತೀರಿ, ಪೋಷಿಸ್ತೀರಿ, ಉರಗ ಸಂರಕ್ಷಣೆಯೂ ಮಾಡ್ತೀರಿ. ಹಾಗಿರುವಾಗ ಇಷ್ಟು ಇದರಲ್ಲಿ ನಿಮಗೆ ಮರೆಯಲಾರದಂತಹ ಎಂತಾದ್ರೂ ಘಟನೆಗಳು ನೆನಪಿಗೆ ಬರ್ತಾ ಇವೆಯಾ? ಹೌದು, ನಾನು ಇದು ಚಿಕ್ಕ ಚಿಕ್ಕ ಗಿಡಗಳನ್ನು ಬೆಳೆಸ್ತಾ ಇದ್ದೆ, ಕೊಡ್ತಾ ಇದ್ದೆ. ಇದು ನಾನೇ ಹೋಗಿ ನೆಟ್ಟು ಬರ್ತಾ ಇದ್ದೆ. ಅಂತ ಹೇಳಿದ್ರೆ ದೇವಸ್ಥಾನಕ್ಕೆ ಹೋಗುದು, ಇಲ್ಲಿ ಗಿಡ ಬೇಕಂತ ಹೇಳುದು, ನೆಟ್ಟು ಬರುವಂಥದ್ದು. ಅದು ಒಂದು ರೀತಿಯಲ್ಲಿ ಹೋಗ್ತಾ ಇತ್ತು. ಇದು ಯಾರಿಗೂ ಕೂಡ ಗೊತ್ತಿರಲಿಲ್ಲ. ನಂತರ ಹೀಗೇನೆ ಕೊಡ್ತಾ ಇದ್ದೆ. ಒಂದು 3 ವರ್ಷ ಆಯಿತು. ಹಾಗೇನೆ ಕೇಳ್ತಾರೆ, ಕೊಡ್ತಾ ಇರ್ತೇನೆ, ಹೋಗಿ ನೆಟ್ಟು ಬರ್ತಾ ಇರ್ತೇನೆ. ನಂತರ ನನಗೆ ಅಯೋಧ್ಯೆಗೆ ಒಂದು ಕಳಿಸುವಂಥ ಯೋಚನೆ ಆಯಿತು. ಅಯೋಧ್ಯೆಗೆ ಕಳಿಸಿದ್ದು ಹೇಗಂತ ಹೇಳಿದರೆ, ಇದರ ನನಗೆ ನೇರವಾಗಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಾಗೆ ಅದರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ತೆಗೆದು ಕೊರಿಯರ್ ಮುಖಾಂತರ ನಾನು ಗಿಡವನ್ನು ಕಳಿಸಿರುವಂಥದ್ದು. ಅದು ಒಳ್ಳೆ ರೀತಿಯಾಗಿ ಅಲ್ಲಿ ಮುಟ್ಟಿತ್ತು. ಅಲ್ಲಿಂದ ನನಗೆ ಕರೆ ಬಂತು. ಅದನ್ನು ಮತ್ತೆ ಪಾಟಲ್ಲಿ ಹಾಕಿ ಇಟ್ಟರು. ಅದರ ಬಗ್ಗೆ ಎಲ್ಲ ಮಾಹಿತಿ ಕೇಳಿದರು. ಎಲ್ಲ ಕೇಳಿ ತುಂಬ ಖುಷಿ ಆಯಿತು. ನಂತರ ಇದು ಪ್ರಚಾರ ಆಯಿತು. ಆಗ ಇದು ನನಗೆ ಒಂದು ಮರೆಯಲಾಗದಂಥ ಒಂದು ಘಟನೆ. ಯಾವಾಗ ನಾನು ಅಯೋಧ್ಯೆಗೆ ಕಳಿಸಿದ್ನೋ ಆದಮೇಲೆ ನನಗೆ ಈ ಪರಿಸರದ ಬಗ್ಗೆ ತುಂಬ ಆಸಕ್ತಿ ಹೆಚ್ಚಾಯಿತು ನನಗೆ. ಹಾಗೆಯೇ ಗಿಡಗಳನ್ನು ತುಂಬ ಪುನಃ ಜಾಸ್ತಿ ಮಾಡಿದೆ ನಾನು. ನಂತರ ಇದನ್ನು ಕಂಡಂತ ಯಾರು ಇದನ್ನು ಪ್ರಚಾರ ಆದದ್ದನ್ನೆಲ್ಲ ಕಂಡು
ಅದರ ಮೇಲೆ ನನಗೆ ತುಂಬಾ ಬೇಡಿಕೆಗಳು ಜಾಸ್ತಿ ಬಂತು. ಹಾಗೆ ನನಗೆ ನಾಗಲಿಂಗ ಪುಷ್ಪ ಆಗಿರ್ಲು ಬೇರೆ ಯಾವುದೆಲ್ಲ ಗಿಡ ಬೇಕು ನನ್ನ ಬಳಿ ಕೇಳಿ ಈಗಲೂ ಕೊಂಡೋಗ್ತಾ ಇದ್ದಾರೆ. ಅದು ಮತ್ತಷ್ಟು ನಿಮಗೆ ಉತ್ತೇಜನ ಕೊಟ್ಟಿದ್ದಲ್ಲ? ಹೌದು ಹೌದು ಸರ್. ಈಗ ಇಷ್ಟೆಲ್ಲ ನೀವು ಮಾಡ್ತೀರಿ, ಹಾಗಿರುವಾಗ ನಿಮಗೆ ಸಾಮಾನ್ಯ ನಿಮ್ಮಲ್ಲಿ ಜಾಗ ಎಷ್ಟುಂಟು ಸರ್? ಇದಕ್ಕೆ ನಾನೊಂದು ನಮ್ಮಲ್ಲಿ ಜಾಗ ಇರುವಂತದ್ದು ಸ್ವಲ್ಪ. ಇದು ಗಿಡಗಳನ್ನು ಮಾಡ್ಲಿಕ್ಕೆ ನಾವು ಚಿಕ್ಕ ಚಿಕ್ಕ ಗಿಡ ಇಡುವಂಥದ್ದು ತುಂಬಾ ಜಾಗ ನಮಗೆ ಬೇಕಂತ. ಹೌದು. ಆದ್ರೆ ಈ ತೊಟ್ಟೆಯಲ್ಲಿ ಹಾಕ್ಬೇಕಾದ್ರೆ ಸ್ವಲ್ಪ ಹತ್ತಿರ ಇಟ್ಟರೆ ನಮಗೆ ಸ್ವಲ್ಪ ಜಾಗ ಅದಕ್ಕೆ ನಾನೊಂದು ಸ್ವಲ್ಪ ಅದಕ್ಕೆ ಬೇರೆ ರೀತಿಯಾಗಿರುವಂಥ ಒಂದು ನೆಟ್ ಹಾಕಿ ಅದರ ಒಳಗೆ ಇಟ್ಟಿದ್ದೇನೆ. ಯಾಕಂತ ಹೇಳಿದ್ರೆ ಯಾವುದು ಬಂದು ತಿನ್ನಬಾರ್ದು ಆ ರೀತಿ ಮಾಡಿ ಬೆಳೆಸ್ತಾ ಇರ್ತೇನೆ. ಮತ್ತೆ ಅಲ್ಲಿ ಹೋಗ್ತಾ ಇರ್ತದೆ ಗಿಡಗಳು, ಮತ್ತೆ ಇಲ್ಲಿ ಮಾಡ್ತಾ ಇರ್ತೇನೆ ಆ ರೀತಿ. ಹೌದು, ಅದೊಂದು ಒಂದೊಂದು ಸ್ಟೆಪ್ ಅಲ್ಲಿ ಇರ್ತದೆ. ನನ್ನ ಚಿಕ್ಕ ಗಿಡ ಬೇರೆ ದೊಡ್ಡ ಗಿಡ ಬೇರೆ ಆಗಿರ್ತದೆ. ಸರ್, ಇದಕ್ಕೆ ನೀವು ಸಮಯ ಹೇಗೆ ಕೊಡ್ತೀರಿ? ಅಂದ್ರೆ ನಿಮ್ದು ವೃತ್ತಿ ಬೇರೆ. ಹೌದು. ಇದಕ್ಕೆ ಯಾವ ರೀತಿ ನೀವು ಸಮಯ ಮಾಡ್ಕೊಂಡಿದ್ದೀರಿ? ನಾನು ಇದು ಕೆಲಸಕ್ಕೆ ಹೋಗುವುದಕ್ಕಿಂತ ಮುಂಚೆ ಎಲ್ಲ ಗಿಡವನ್ನು ಗಮನಿಸ್ಲಿಕ್ಕೆ ಉಂಟು. ಪ್ರಥಮವಾಗಿ ಬೆಳಿಗ್ಗೆ ಅಥವಾ ಸಂಜೆ, ನಂತರ ಆದಿತ್ಯವಾರದ ದಿವಸ ನಾನು ಅದರಲ್ಲಿ ಗಿಡಗಳನ್ನು ತೊಡಗಿಸಿಕೊಳ್ತೇನೆ. ಯಾವುದು ಪಾಟಿಗೆ ಹಾಕುವಂಥದ್ದು, ತೊಟ್ಟೆಗೆ ಹಾಕುವಂಥದ್ದು, ಯಾವುದು ಗಿಡ ಹೋಗಿದೆ ಎಲ್ಲ ಗಮನಿಸುವಂಥದ್ದು ಆದಿತ್ಯವಾರ ದಿವಸ ಎಲ್ಲ ನಾನು ನೋಡ್ತೇನೆ. ಸರ್, ಈಗ ನೀವು ಈ ಗಿಡಗಳನ್ನೆಲ್ಲ ಬೆಳೆಸುವಾಗ ಯಾವ ರೀತಿಯ ಮಣ್ಣಿನ ಮಿಶ್ರಣ ಯಾವ ರೀತಿ ಕೊಡ್ತೀರಿ, ಯಾವ ರೀತಿ ಅದನ್ನು ನೆಡ್ತೀರಿ ಅಂತ ಹೇಳ್ಬೋದಾ? ಇದು ಎಲ್ಲ ಗಿಡಗಳಿಗೂ ಕೂಡ ನಾವೊಂದು ಪ್ಲಾಸ್ಟಿಕ್ ಚೀಲ ಏನು ಬಂದಿದೆ ಚಿಕ್ಕ, ಅದಕ್ಕೆ ನಾರ್ಮಲ್ ಆಗಿರುವಂಥ ಮಣ್ಣನ್ನು ಹಾಕಬಹುದು. ಯಾಕಂತ ಹೇಳಿದ್ರೆ ಸ್ಮೂತ್ ಆಗಿರಬೇಕು. ತುಂಬಾ ಅದಕ್ಕೆ ಮಿಶ್ರಣ ಅನ್ನುವಂಥದ್ದು ಕೆಲವು ಗಿಡಗಳಿಗೆ ಮಾಡಬೇಕಾಗ್ತದೆ. ಮರಳಿನ ಮಿಶ್ರಣ ಮತ್ತೆ ಗೊಬ್ಬರದ ಮಿಶ್ರಣ ಮಾಡಬೇಕಾಗ್ತದೆ ಕೆಲವು ಗಿಡಗಳಿಗೆ. ಅಂತ ಹೇಳಿದ್ರೆ ಈ ನಮ್ದು ಬಿಲ್ಲೋಪತ್ರ ಆಗಿರಲಿ ಅಥವಾ ಪಾಲಸ್ ಆಗಿರಲಿ ಅದಕ್ಕೆ ಯಾವ್ದು ಬೇಡ, ಅದಕ್ಕೆ ನಾರ್ಮಲ್ ಮಣ್ಣಿದ್ರೆ ಸಾಕು, ಬೆಳೀತದೆ, ಏನು ತೊಂದರೆ ಇಲ್ಲ. ಮತ್ತೆ ಕೆಲವು ಗಿಡಗಳಿಗೆ ಸ್ವಲ್ಪ ಬೇರು ಅನ್ನುವಂಥದ್ದು ವೇಗವಾಗಿ ಹೋಗ್ಲಿಕ್ಕೆ ನಾವು ಮರಳನ್ನು ಹಾಕುವಂಥದ್ದು. ಸರಿ ಸರಿ. ಸರ್, ಈಗ ಬಿಲ್ಲೋಪತ್ರೆ ಅಂದ್ರೆ ಅರಳಿ ಮರ, ಅದಕ್ಕೆ ಹೇಗೆ ಬೇಡಿಕೆ ಉಂಟು ಸರ್? ಅರಳಿ ಮರದ ಬಗ್ಗೆ ನಾನು ಹೇಳಬೇಕಾದದ್ದು, ಅರಳಿ ಮರ ನೆಡಲಿಕ್ಕೆ ತುಂಬ ಜನ ಹೆದರ್ತಾರೆ. ಯಾಕೆಂದರೆ ನಮ್ಮದೊಂದು ಆಧ್ಯಾತ್ಮಿಕ ಚಿಂತನೆಯಲ್ಲಿ ಅದು ಬೆಳೆಸಬಾರ್ದು, ಅದನ್ನು ನೆಟ್ಟರೆ ಅದಕ್ಕೆ ಮದುವೆ ಅಥವಾ ಇನ್ನು ತುಂಬ ಖರ್ಚುಂಟಂತೇಳಿ ಅದನ್ನೊಂದು ಬದಿಗಿಟ್ಟಿದ್ದಾರೆ. ಈಗ ಅರಳಿ ಮರ ಅನ್ನುವಂಥದ್ದು ನಾಶ ಆಗಿದೆ. ಅದಕ್ಕೋಸ್ಕರ ನಾನು ಅದು ಅರಳಿ ಮರ ಇರಲಿ ಅಂತೇಳಿ ನಾನು ತುಂಬ ಗಿಡ ಮಾಡಿದ್ದೇನೆ. ಅರಳಿ ಮರ ಅನ್ನುವಂಥದ್ದು ಅದಕ್ಕೆ ಯಾಕೆ ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಮುಂಚಿನವರು, ಅತ್ಯಂತ ಯಾವುದು ತುಂಬ ಗಿಡ ಮರಗಳಿರಲಿ ಅತ್ಯಂತ ಆಕ್ಸಿಜನ್ ಕೊಡುವಂಥ ಗಿಡ ಅಂತ ಹೇಳಿದರೆ ಅರಳಿ ಮರ. ಅದಕ್ಕೋಸ್ಕರ ಮುಂಚಿನವರು ಅದಕ್ಕೊಂದು ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ. ಹಾಗೆ ಕೆಲವು ಕಡೆ ಈಗ ಒಂದು ದೇವಸ್ಥಾನ ಆಗಿರಲಿ ಅಥವಾ ಯಾವುದೊಂದು ನಾಗಬನ ಆಗಿರಲಿ, ಕೆಲವರಿಗೆ ಅಲ್ಲಿ ಅರಳಿ ಮರ ನೆಡಿ ಅಂತ ಹೇಳ್ತಾರೆ. ಆಗ ನನ್ನ ಸಂಪರ್ಕ ಮಾಡಿ ಆ ಗಿಡವನ್ನು ಕೊಂಡೋಗ್ತಾರೆ. ಸರ್, ಈಗ ನಮ್ಮ ಪರಿಸರವನ್ನು ನಾವು ರಕ್ಷಿಸಬೇಕು, ಆದರೆ ಇವತ್ತಿನ ದಿನದಲ್ಲಿ ಅದರ ಬಗ್ಗೆ ಕಾಳಜಿ ಇರುವವರು, ತಮ್ಮನ್ನು ತಾವೇ ತೊಡಗಿಸಿಕೊಳ್ಳುವವರು ಬಹಳಷ್ಟು ಕಡಿಮೆ. ಇಂದಿನ ಯುವ ಜನಾಂಗಕ್ಕಾಗಲಿ, ಇಂದಿನ ಕೃಷಿಯ ಬಗ್ಗೆ ಹೆಚ್ಚು ಆಸಕ್ತಿ ಇರುವವರಿಗೆ ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ನೋಡಿ, ಕೃಷಿ ಮಾಡುವವರು ಅಂತ ಇದ್ದಾರೆ, ಅವರು ಕೂಡ ಒಂದು ರೀತಿಯ ಒಂದು ಪರಿಸರ ಸಂರಕ್ಷಣೆ, ಅದು ಅವರು ಕಮರ್ಷಿಯಲ್ ಆಗಿ ಬೆಳೀತಾರೆ. ಅದರಲ್ಲಿ ಕೂಡ ಒಂದು ಪರಿಸರಕ್ಕೆ ತುಂಬ ಉಪಯೋಗ ಇದೆ. ಹಾಗೆಯೇ ಈಗ ಬೇರೆ ರೀತಿ ದೊಡ್ಡ ದೊಡ್ಡ ಮರಗಳು, ಇದರಲ್ಲಿ ಕೂಡ ನಮಗೆ ಪ್ರಾಣಿ ಪಕ್ಷಿ ಇದೆಲ್ಲ ವಾಸವಾಗಬೇಕಾದ್ರೆ ನಮಗೆ ಪರಿಸರ ಅನ್ನುವಂಥದ್ದು ಬೇಕು. ಈ ಪರಿಸರವನ್ನು ಉಳಿಸುವಂಥ ಒಂದು ಚಿಕ್ಕ ಪ್ರಯತ್ನ ಅಷ್ಟೇ ನಂದು. ಇನ್ನೂ ಕೂಡ ಹಾಗೆಯೇ ತುಂಬ ಈ ಪರಿಸರದ ಬಗ್ಗೆ ಮುಂದಿನ ಪೀಳಿಗೆಗೆ ನಮಗೆ ಗೊತ್ತಾಗಬೇಕಾದ್ರೆ ಪರಿಸರ ಸಂರಕ್ಷಣೆಯ ಬಗ್ಗೆ ಸ್ವಲ್ಪ ಜನರಿಗೆ ಮಾಹಿತಿ ಹೇಳುವಂಥದ್ದು, ಗಿಡ ಮರಗಳನ್ನು ರಕ್ಷಿಸಿ ಅನ್ನುವಂಥದ್ದನ್ನು ನಾವು ಹೇಳಬೇಕು ಅವರಿಗೆ. ಇಲ್ಲಾಂತ ಹೇಳಿದರೆ ಮುಂದಿನ ಪೀಳಿಗೆಗೆ ಮರ ಗಿಡಗಳು ನಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ, ಚಿತ್ರಗಳಲ್ಲಿ ನೋಡಬೇಕು. ಹಾಗೆ ನಾವೊಂದು ಗಿಡವನ್ನು ನೆಟ್ಟರೆ ಇದರಲ್ಲಿ ತುಂಬ ಉಪಯೋಗ ಇದೆ. ಉದಾಹರಣೆಗೆ ಅದೇ ಪ್ರಾಣಿ ಪಕ್ಷಿಗಳಿಗೆ ಮುಖ್ಯವಾಗಿ ಇರುವಂಥದ್ದು, ನಮಗೆ ಆಕ್ಸಿಜನ್ ಬೇಕಾಗಿರುವಂಥದ್ದು. ಪರಿಸರ ಇಲ್ಲ ಅಂತ ಹೇಳಿದರೆ ನಾವು ಇಲ್ಲ, ಅದು ಖಂಡಿತ. ಹೌದು ಸರ್, ಈ ಬಗ್ಗೆ ನಿಮ್ಮಲ್ಲಿ ಹೆಚ್ಚು ಮಾತನಾಡಬೇಕು, ನಿಮ್ಮನ್ನು ಮಾಹಿತಿ ಬಗ್ಗೆ ಸಂಪರ್ಕ ಮಾಡಬೇಕು ಅಥವಾ ಗಿಡಗಳು ಬೇಕು ಅಂತ ಬೇಡಿಕೆ ಇದ್ದಲ್ಲಿ ಅವರು ನಿಮ್ಮನ್ನು ಯಾವ ರೀತಿ ಸಂಪರ್ಕಿಸಬಹುದು ಅಂತ ಹೇಳ್ಬೋದಾ? ನನಗೆ ಅವರು ಯಾವ ರೀತಿಯ ಸಮಯದಲ್ಲಿ ಕೂಡ ಕರೆ ಮಾಡಬಹುದು. ನನ್ನ ದೂರವಾಣಿ ಸಂಖ್ಯೆ ಅನ್ನುವಂಥದ್ದು 8748870759. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ವಿನೇಶ್ ಪೂಜಾರಿ ನಿಡ್ಡೋಡಿ ತಮ್ಮ ಅನುಭವಗಳನ್ನು, ಅವರ ಹವ್ಯಾಸಗಳನ್ನು, ಪರಿಸರಕ್ಕೆ ಅವರು ಯಾವ ರೀತಿ ಕೊಡುಗೆಯನ್ನು ಕೊಡ್ತಾ ಇದ್ದಾರೆ ಎಂಬುದರ ಬಗ್ಗೆ ಸವಿಸ್ತಾರವಾಗಿ ಮಾತನಾಡಿದರು. ನಿಮಗೆ ಧನ್ಯವಾದಗಳು ಸರ್. ಧನ್ಯವಾದಗಳು. ಕಾರ್ಯಕ್ರಮದ ನಿರ್ದೇಶನ PV ಪ್ರಶಾಂತ್ ಕುಮಾರ್.